ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಸೊಲ್ಯೂಷನ್ಸ್ ಚಾಪ್ಟರ್ ಬಗ್ಗೆ ತಿಳಿದುಕೊಳ್ಳೋಣ. ಈ ಚಾಪ್ಟರ್ನ ನೀವು ಕ್ಲೀನಾಗಿ ಅರ್ಥ ಮಾಡಿಕೊಂಡ್ರೆ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಈ ಚಾಪ್ಟರಿಂದ ನೀವು ಮೇನ್ ಎಕ್ಸಾಮ್ ಇರ್ಬೋದು, ಬೋರ್ಡ್ ಎಕ್ಸಾಮ್, ಹಾಗೆ CET ಎಕ್ಸಾಮ್ ಇರ್ಬೋದು, ಹಾಗೆ ನೀಟ್ ಇರ್ಬೋದು. ಈ ಎಲ್ಲ ಎಕ್ಸಾಮ್ಗೂ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು ಈ ಚಾಪ್ಟರ್ನ ನೀವು ಅರ್ಥ ಮಾಡಿಕೊಂಡ್ರೆ. ಥಿಯರಿ ಆಗಿರ್ಬೋದು ಅಥವಾ ನ್ಯೂಮರಿಕಲ್ಸ್ ಪ್ರಾಬ್ಲಮ್ ಇರ್ಬೋದು, ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಓನ್ಲಿ ನೀವು ಕಾನ್ಸೆಪ್ಟನ್ನ ಅರ್ಥ ಮಾಡಿಕೊಂಡ್ರೆ ಮಾತ್ರ. ನಾನು ಬೇಸಿಕ್ಸಿಂದ ಕಾನ್ಸೆಪ್ಟನ್ನ ಎಕ್ಸ್ಪ್ಲೇನ್ ಮಾಡಿಕೊಂಡು ಕ್ಲೀನಾಗಿ ಹೇಳ್ಕೊಡ್ತೇನೆ, ಕಲಿತಾ ಹೋಗಿ. ಸೊಲ್ಯೂಷನ್ ಅಂದರೆ ನಿಮಗೆ ಏನು ನೆನಪಿಗೆ ಬರುತ್ತೆ? ಇಲ್ಲಿವರೆಗೂ ನೀವು ಓದಿರೋ ಪ್ರಕಾರ ಒಂದು ಸಲ್ಯೂಟ್ನ ತಗೊಂಡು ಸಾಲ್ವೆಂಟ್ನ ಮಿಕ್ಸ್ ಮಾಡಿದಾಗ ಅದು ನಿಮಗೆ ಸೊಲ್ಯೂಷನ್ನ ಕೊಡುತ್ತೆ ಅಂತ ನಿಮಗೆ ನೆನಪಿಗೆ ಬರುತ್ತೆ. ಫಾರ್ ಎಕ್ಸಾಂಪಲ್, NaClನ ತಗೊಂಡು ಅಂದರೆ ಸಾಲ್ಟ್ನ ತಗೊಂಡು ನೀವು ವಾಟರ್ ಮಿಕ್ಸ್ ಮಾಡಿದ್ರೆ NaCl ಸೊಲ್ಯೂಷನ್ ಸಿಗುತ್ತೆ. ನಾನಿಲ್ಲಿ ಒಂದು ಬೌಲಲ್ಲಿ ವಾಟರ್ನ ತಗೊಂಡಿದ್ದೇನೆ. ನಾನಿವಾಗ ಇದಕ್ಕೆ NaClನ ಆ್ಯಡ್ ಮಾಡ್ತೇನೆ. ಇವಾಗ ಇದು ಕಂಪ್ಲೀಟಾಗಿ ಡಿಸಾಲ್ವ್ ಆಗಿದೆ. ಇವಾಗ ನೀವಿಲ್ಲಿ ಅಬ್ಸರ್ವ್ ಮಾಡಿದ್ರೆ ನಾನು ಸಾಲ್ಟ್ನ ಅಂದರೆ NaClನ ತೊಗೊಂಡು ವಾಟರ್ಗೆ ಮಿಕ್ಸ್ ಮಾಡಿದಾಗ ನನಗೇನು ಸಿಕ್ತು? NaCl ಸೊಲ್ಯೂಷನ್ ಸಿಕ್ತು, ಅಂದರೆ ಸಾಲ್ಟ್ ವಾಟರ್ ಸಿಕ್ತು. ಇದು ಈಗ ಯಾವ ರೂಪದಲ್ಲಿದೆ? ಸೊಲ್ಯೂಷನ್ ರೂಪದಲ್ಲಿದೆ. ಅಂದರೆ ಇಲ್ಲಿ ವಾಟರ್ ಅನ್ನೋದು ಸಾಲ್ವೆಂಟ್ ಆಗಿತ್ತು, NaCl ಅಥವಾ ಸಾಲ್ಟ್ ಅನ್ನೋದು ಸಲ್ಯೂಟ್ ಆಗಿತ್ತು. ಅದೆರಡನ್ನೂ ನಾವು ಮಿಕ್ಸ್ ಮಾಡೋದ್ರಿಂದ ನಮಗೆ ಸೊಲ್ಯೂಷನ್ ಬಂದಿದೆ. ಓಕೆ, ಸೊ ಇಲ್ಲಿವರೆಗೂ ನಿಮಗೆ ಒಂದು ಸೊಲ್ಯೂಷನ್ ಅಂದರೆ ನೀವು ಇದೇ ಎಕ್ಸಾಂಪಲ್ ಕೊಡ್ತೀರಾ ಅಲ್ವಾ? ಅಥವಾ ಸಾಲ್ಟ್ ಬದಲು ಕೆಲವೊಬ್ಬರು ಶುಗರ್ ಸಹ ಕನ್ಸಿಡರ್ ಮಾಡ್ತಾರೆ. ಅಂದರೆ ಸಕ್ಕರೆನ ನಾವು ವಾಟರ್ಗೆ ಮಿಕ್ಸ್ ಮಾಡೋದ್ರಿಂದ ನಮಗೆ ಶುಗರ್ ಸೊಲ್ಯೂಷನ್ ಬರುತ್ತೆ ಅಂತ ಹೇಳ್ಬಿಟ್ಟು. ಅಪ್ ಟು ಫಸ್ಟ್ PU ವರೆಗೂ ನೀವೇನು ಸ್ಟಡಿ ಮಾಡಿರ್ತೀರಾ? ಸೊಲ್ಯೂಷನ್ ಅಂದರೆ ಇದೇ ಎಕ್ಸಾಂಪಲ್ ಕೊಟ್ಕೊಂಡ್ಬಿಟ್ಟು ಇದೇ ಅಂತ ಹೇಳ್ಕೊಂಡಿರ್ತೀರ ಅಲ್ವಾ? ಸೊ ಇವಾಗ ಎಕ್ಸಾಕ್ಟಾಗಿ ಒಂದು ಸೊಲ್ಯೂಷನ್ ಅಂದರೆ ಏನು ಅಂತ ಸ್ಟಡಿ ಮಾಡೋಣ ಇನ್ ಡೀಪಾಗಿ. ಸೊ ಇದನ್ನು ಇವಾಗ ಸದ್ಯಕ್ಕೆ ಸೈಡಲ್ಲಿ ಇಟ್ಟಿರಿ. ನಿಜವಾಗ್ಲೂ ಒಂದು ಸೊಲ್ಯೂಷನ್ ಅಂದರೆ ಏನು, ಅದು ಎಕ್ಸಾಕ್ಟಾಗಿ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ, ನಿಮಗೆ ಸೊಲ್ಯೂಷನ್ ಬಗ್ಗೆ ನೀವು ಇನ್ ಡೀಟೇಲ್ ತಿಳ್ಕೊಬೇಕಾದ್ರೆ ನಿಮಗೆ ಮಿಕ್ಸರ್ಸ್ ಬಗ್ಗೆ ಗೊತ್ತಿರಬೇಕು. ಮಿಕ್ಸರ್ಸಾ ಎಲ್ಲೋ ಕೇಳಿದ್ದೀವಿ ಮೇಡಮ್ ಅಂತ ನೀವು ಥಿಂಕ್ ಮಾಡ್ತಾ ಇದ್ದೀರಾ? ಎಸ್, ನಾವು ಫಸ್ಟ್ PUCನಲ್ಲಿ ಆಲ್ರೆಡಿ ಮ್ಯಾಟರ್ಸ್ನ ಹೇಗೆ ಡಿವೈಡ್ ಮಾಡ್ತೀವಿ, ಮಿಕ್ಸರ್ಸ್ ಹಾಗೆ ಪ್ಯೂರ್ ಸಬ್ಸ್ಟೆನ್ಸ್, ಅಲ್ಲಿ ನಾವು ಓದಿರ್ತೀವಿ ಇದನ್ನು. ಇನ್ನೂ ಏನಾದರೂ ಚಿಕ್ಕ ಪುಟ್ಟ ಡೌಟ್ ಇದ್ದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಆ ವಿಡಿಯೋನ ವಾಚ್ ಮಾಡಿ. ಮಿಕ್ಸರ್ಸ್ನ ನಾವು ಹೇಗೆ ಡಿವೈಡ್ ಮಾಡ್ತೀವಿ? ಮಿಕ್ಸರ್ಸ್ನ ನಾವು ಹೋಮೋಜೀನಿಯಸ್ ಹಾಗೆ ಹೆಟಿರೋಜೀನಿಯಸ್. ಮಿಕ್ಸರ್ಸ್ ಅಂದರೆ ಏನು? ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಕಾಂಪೋನೆಂಟ್ಸ್ಗಳು ಒಂದು ತಿಂಗಲ್ಲಿ ಏನಾದರೂ ಪ್ರೆಸೆಂಟ್ ಇದ್ದರೆ ಅದನ್ನು ನಾವು ಮಿಕ್ಸರ್ಸ್ ಅಂತ ಕರಿತೀವಿ. ಅಂದರೆ ನಮಗೇನಾದ್ರೂ ಒಂದು ವೆಸಲಲ್ಲಿ, ಈಗ ಈ ತನ ಎಕ್ಸಾಂಪಲ್ ನೋಡಿದ್ವಲ್ಲ, ವಾಟರ್ ಹಾಗೆ NaCl, ಇದೆರಡನ್ನೂ ಮಿಕ್ಸ್ ಮಾಡಿದಾಗ ನಮಗೇನು ಬಂತು? NaCl ಸೊಲ್ಯೂಷನ್ ಬಂತು. ಸೊ ಇಟ್ ಈಸ್ ದ ಎಕ್ಸಾಂಪಲ್ ಫಾರ್ ಮಿಕ್ಸ್ಚರ್. ಇದರಲ್ಲಿ ಎರಡು ಕಾಂಪೋನೆಂಟ್ಗಳು ಇವೆ. ಅಂದರೆ ಇಲ್ಲಿ NaCl ಸೊಲ್ಯೂಷನ್ ಏನಿದೆ, ಸಾಲ್ಟ್ ಸೊಲ್ಯೂಷನ್, ಅದರಲ್ಲಿ ವಾಟರ್ ಸಹ ಪ್ರೆಸೆಂಟ್ ಇದೆ, NaCl ಸಹ ಪ್ರೆಸೆಂಟ್ ಇದೆ. ಅಂದರೆ ವಾಟರ್ ಅನ್ನೋದು ಒಂದು ಕಾಂಪೋನೆಂಟ್, ಹಾಗೆ NaCl ಅನ್ನೋದು ಒಂದು ಕಾಂಪೋನೆಂಟ್. ಸೊ ಇಲ್ಲಿ ಎರಡು ಕಾಂಪೋನೆಂಟ್ಗಳು ಪ್ರೆಸೆಂಟ್ ಇದೆ ಈ ಮಿಕ್ಸ್ಚರಲ್ಲಿ, ಅದಕ್ಕೆ ಇದು ಮಿಕ್ಸ್ಚರ್ಗೆ ಎಕ್ಸಾಂಪಲ್. ಹಾಗೆ ಇದೇ ಒಂದು ವೇಳೆ ವಾಟರ್ ಹಾಗೆ NaClಗೆ ನಾವೇನಾದ್ರೂ ಶುಗರ್ನ ಆ್ಯಡ್ ಮಾಡಿದ್ವಿ ಅಂದ್ಕೊಳ್ಳಿ, ಅವಾಗೇನಾಗುತ್ತೆ? ಇದು ಸಾಲ್ಟ್ ಶುಗರ್ ಸೊಲ್ಯೂಷನ್ ಆಗುತ್ತೆ. ಆವಾಗ ಇದರಲ್ಲಿ ಎಷ್ಟು ಕಾಂಪೋನೆಂಟ್ ಪ್ರೆಸೆಂಟ್ ಇದೆ? 3 ಕಾಂಪೋನೆಂಟ್ಸ್ ಪ್ರೆಸೆಂಟ್ ಇದೆ. ಅಂದರೆ 1 2 ಶುಗರ್ 1 3. ಅಂದರೆ NaCl ಸೊಲ್ಯೂಷನಲ್ಲಿ ಕೇವಲ ನಮಗೆ 1 2 ಎರಡು ಕಾಂಪೋನೆಂಟ್ ಪ್ರೆಸೆಂಟ್ ಇತ್ತು. ಹಾಗೆ ಸಾಲ್ಟ್ ಶುಗರ್ ಸೊಲ್ಯೂಷನಲ್ಲಿ ನಮಗೆ 3 ಕಾಂಪೋನೆಂಟ್ ಪ್ರೆಸೆಂಟ್ ಇದೆ. ಅದಕ್ಕೆ ನಾವು ಎರಡನ್ನೂ ಸಹ ಮಿಕ್ಸರ್ಸ್ ಅಂತ ಕರಿತೀವಿ. ಮಿಕ್ಸರ್ಸ್ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಕಾಂಪೋನೆಂಟ್ಗಳು ಒಂದು ತಿಂಗಳಲ್ಲಿ ಪ್ರೆಸೆಂಟ್ ಇದ್ದರೆ ಅದನ್ನು ನಾವು ಮಿಕ್ಸರ್ಸ್ ಅಂತ ಕರಿತೀವಿ. ಈ ಕಾಂಪೋನೆಂಟ್ ಬಂದುಬಿಟ್ಟು ಸಾಲಿಡ್ಸ್ ಆಗಿರ್ಬೋದು, ಲಿಕ್ವಿಡ್ಸ್ ಆಗಿರ್ಬೋದು, ಗ್ಯಾಷಿಯಸ್ ಆಗಿರ್ಬೋದು, ಯಾವುದೇ ಫಾರ್ಮದಲ್ಲಿ ಅದು ಮಿಕ್ಸ್ ಆಗಿರ್ಬೋದು, ಅದನ್ನು ನಾವು ಮಿಕ್ಸರ್ ಅಂತ ಕರಿತೀವಿ. ಹಾಗಾದರೆ ಹೋಮೋಜೀನಿಯಸ್ ಮಿಕ್ಸರ್ಸ್ ಅಂದರೆ ಏನು? ಹೋಮೋಜೀನಿಯಸ್ ಮಿಕ್ಸರ್ಸಲ್ಲಿ ಏನಾಗಿರುತ್ತೆ ಅಂದರೆ, ಈ ಕಾಂಪೋನೆಂಟ್ ಏನು ಹೇಳಿದೆ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಕಾಂಪೋನೆಂಟ್ಸ್ಗಳೇನಿರುತ್ತೆ, ಆ ಕಾಂಪೋನೆಂಟ್ಸ್ಗಳು ಬಂದುಬಿಟ್ಟು ಕಂಪ್ಲೀಟ್ಲಿ ಮಿಕ್ಸ್ ಆಗಿರುತ್ತೆ. ಓಕೆ, ಈ ಕಾಂಪೋನೆಂಟ್ಸ್ ಏನಿರುತ್ತೆ ಅದು ಕಂಪ್ಲೀಟಾಗಿ ಮಿಕ್ಸ್ ಆಗಿರುತ್ತೆ ಹೋಮೋಜೀನಿಯಸ್ ಮಿಕ್ಸರ್ಸಲ್ಲಿ. ಅದೇ ಹೆಟಿರೋಜಿನಿಯಸ್ ಮಿಕ್ಸರ್ಸಲ್ಲಿ ಆ ಕಾಂಪೋನೆಂಟ್ಗಳು
ಕಂಪ್ಲೀಟಾಗಿ ಮಿಕ್ಸ್ ಆಗಿರಲ್ಲ, ಅಂದರೆ ದೇ ವಿಲ್ ನಾಟ್ ಮಿಕ್ಸ್ ಕಂಪ್ಲೀಟ್ಲಿ. ಹಾಗೆ ಒನ್ ಮೋರ್ ಪಾಯಿಂಟ್, ಹೋಮೋಜಿನಿಯಸ್ ಮಿಕ್ಸ್ಚರ್ಸಲ್ಲಿ ಅದರ ಕಾಂಪೋಸಿಷನ್ಸ್ ಬಂದುಬಿಟ್ಟು ಯೂನಿಫಾರ್ಮ್ ಇರುತ್ತೆ. ಹಾಗೆ ಅದೇ ಹೆಟಿರೋಜಿನಿಯಸ್ ಅಲ್ಲಿ ನಾವು ನೋಡೋದಾದರೆ ಅದರ ಕಾಂಪೋಸಿಷನ್ ನಾಟ್ ಯೂನಿಫಾರ್ಮ್ ಆಗಿರುತ್ತೆ. ಎಕ್ಸಾಂಪಲ್ ಸಹಿತ ಇದನ್ನು ನೋಡೋಣ. ನೀವು ಈ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮಗೆ ಸೊಲ್ಯೂಷನ್ ಅಂದರೆ ನೀವು ಟಕ್ ಅಂತ ನೀವು ಎಕ್ಸಾಂಪಲ್ ಕೊಡ್ತೀರಾ, ಹಾಗೆ ಅಲ್ಲೇನಾದರೂ ನಿಮಗೆ ಎಕ್ಸಾಂಪಲ್ಸ್ ಕೊಟ್ಟಿದ್ರೆ ನೀವು ಇದೇ ಸೊಲ್ಯೂಷನ್ ಅಂತ ಹೇಳ್ಬಿಟ್ಟು ನೀವು ಐಡೆಂಟಿಫೈ ಮಾಡ್ತೀರಾ. ಓಕೆ, ಎಕ್ಸಾಂಪಲ್ ನಾವು ನೋಡೋದಾದರೆ ಹೋಮೋಜಿನಿಯಸ್ ಮಿಕ್ಸ್ಚರ್ಸ್ಗೆ NaCl ಪ್ಲಸ್ ವಾಟರ್, ಈಗ ಏನು ನೋಡಿದ್ವಿ ನಾವು ಅದು. ಓಕೆ, ಹಾಗೆ ಇದನ್ನೇ ನೀವು ಇನ್ನೊಂದು ರೀತಿ ಯಾವ್ದು ತೊಗೋಬೋದು, ಶುಗರ್ ಹಾಗೆ ವಾಟರ್. ನೆಕ್ಸ್ಟ್ ಎಕ್ಸಾಂಪಲ್ ಏರ್ ಹಾಗೆ ಗೋಲ್ಡ್. ಹಾಗೆ ನೀವು ಹೆಟಿರೋಜಿನಿಯಸ್ ಮಿಕ್ಸ್ಚರ್ಸ್ಗೆ ಏನು ಎಕ್ಸಾಂಪಲ್ ಕೊಡ್ಬೋದು, ಸ್ಯಾಂಡ್ ಪ್ಲಸ್ ವಾಟರ್. ಯಾವ ಥರ ನೀವು NaCl ವಾಟರ್ನ ಮಿಕ್ಸ್ ಮಾಡಿರ್ತೀರ ಅದೇ ಸಹ ಮಣ್ಣು ಅಥವಾ ಮರಳು ಅಥವಾ ವಾಟರ್ನ ನೀವು ಮಿಕ್ಸ್ ಮಾಡ್ಬೋದು. ಹಾಗೆ ಗ್ರೈನ್ಸ್ ಮಿಕ್ಸ್ಚರ್ಸ್, ಹಾಗೆ ಸಾಲ್ಟ್ ಪ್ಲಸ್ ಶುಗರ್. ಇವಾಗ ನೋಡೋಣ ಇದು ಯಾಕೆ ಹೋಮೋಜಿನಿಯಸಲ್ಲಿ ಬರುತ್ತೆ, ಇದು ಯಾಕೆ ಹೆಟಿರೋಜಿನಿಯಸಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು. ಫಸ್ಟ್ NaCl ಪ್ಲಸ್ ವಾಟರ್. ಈಗ ತಾನೇ ನಾನು ಉಪ್ಪನ್ನ ನೀರಲ್ಲಿ ಮಿಕ್ಸ್ ಮಾಡಿ ತೋರಿಸಿದ್ನಲ್ಲ, ಅದು ಹೇಗಿತ್ತು, ಅದು ನಮಗೆ ಕಂಪ್ಲೀಟ್ಲಿ ಮಿಕ್ಸ್ ಆಗಿತ್ತು ಅಲ್ವಾ. ಹಾಗೆ ಅದರ ಕಾಂಪೋಸಿಷನ್ ಇನ್ ದ ಸೆನ್ಸ್ ಏನಂದರೆ, ಫಾರ್ ಎಕ್ಸಾಂಪಲ್ ಈ NaCl ಸೊಲ್ಯೂಷನಿಂದ ಏನು ಮಾಡ್ಬೋದು ಅಂದರೆ, ಈ ಪ್ಲೇಸಲ್ಲಿ ಓಕೆ, ಈ ಪ್ಲೇಸಿಂದ ನೀವೇನಾದರೂ 1 ml ತೊಗೊಂಡ್ಬಿಟ್ಟು ನೀವು ಟೆಸ್ಟ್ ಮಾಡಿದಾಗ, ಅಥವಾ ಈ ಪ್ಲೇಸಿಂದ 1 ml ತಗೊಂಡು ಟೆಸ್ಟ್ ಮಾಡಿದಾಗ, ಎರಡೂ ಟೆಸ್ಟಲ್ಲಿ ಏನು ನಿಮಗೆ ಗೊತ್ತಾಗುತ್ತೆ ಅಂದರೆ NaCl ಎಷ್ಟಿರುತ್ತೆ ಅಷ್ಟೇ ಇಲ್ಲಿ NaCl ಇರುತ್ತೆ, ಏನು 1 ml ತೊಗೊಂಡಿರ್ತೀರ. ಹಾಗೆ ಈ 1 ml ಎಷ್ಟು ವಾಟರ್ ಕಂಟೆಂಟ್ ಇರುತ್ತೆ, ಈ ml ಅಲ್ಲೂ ಅಷ್ಟೇ ವಾಟರ್ ಕಂಟೆಂಟ್ ಇರುತ್ತೆ. ಓಕೆ, ಅಥವಾ ನೀವೇನಾದ್ರೂ ವಾಲ್ಯೂಮ್ ಬದಲು 1 ಗ್ರಾಮ್ ಅಂತ ತೊಗೊಳ್ಳಿ, ಇಲ್ಲಿ ಎಷ್ಟು ಗ್ರಾಮ್ ತೊಗೊಂಡಿರ್ತೀರ ಅಲ್ಲೂ ನೀವು ಅಷ್ಟೇ ಗ್ರಾಮ್ ತೊಗೊಂಡು ಟೆಸ್ಟ್ ಮಾಡಿದಾಗ ಎರಡೂ ಸ್ಯಾಂಪಲಲ್ಲೂ ಸಹ ನಿಮಗೆ NaCl ಎಷ್ಟಿರುತ್ತೆ, ಇಲ್ಲೂ NaCl ಅಷ್ಟೇ ಇರುತ್ತೆ, ಇಲ್ಲಿ ವಾಟರ್ ಎಷ್ಟಿರುತ್ತೆ, ಇಲ್ಲೂ ಸಹ ಅಷ್ಟೇ ವಾಟರ್ ಇರುತ್ತೆ. ಸೊ ಈ ಎಕ್ಸಾಂಪಲಿಂದ ನಿಮಗೇನು ಗೊತ್ತಾಗುತ್ತೆ ಅಂದರೆ ಕಾಂಪೋಸಿಷನ್ ಏನಿರುತ್ತೆ ಅದರಲ್ಲಿ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ನೆಕ್ಸ್ಟು ನಾವು ಶುಗರ್ ಪ್ಲಸ್ ವಾಟರ್ನ ನೋಡೋದಾದರೆ, ಈ NaCl ವಾಟರ್ ಹೇಗಿತ್ತು, ನಮಗೆ ಸಕ್ಕರೆ ಹಾಗೂ ವಾಟರ್ ಸಹ ಅದೇ ರೀತಿಯಲ್ಲಿ ರಿಸಲ್ಟ್ ಕೊಡುತ್ತೆ. ಅಂದರೆ ಕಾಂಪೋನೆಂಟ್ಸ್ ಏನು, ಶುಗರ್ ಅನ್ನೋದು ಒಂದು ಕಾಂಪೋನೆಂಟ್, ವಾಟರ್ ಅನ್ನೋದು ಒಂದು ಕಾಂಪೋನೆಂಟ್, ಕಂಪ್ಲೀಟಾಗಿ ಮಿಕ್ಸ್ ಆಗಿರುತ್ತೆ ಅಲ್ವಾ. ಹಾಗೆ ಅದರ ಕಾಂಪೋಸಿಷನ್ ಸಹ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಎಲ್ಲ ಕಡೆ. ಸೊ ಇದೆರಡೂ ಪಾಸ್ ಆಗೋದ್ರಿಂದ ಇದನ್ನು ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತ ಕರಿತೀವಿ. ಇನ್ನು ಏರ್ ನಾವು ಎಕ್ಸಾಂಪಲ್ ತಗೊಂಡಾಗ, ಏರಲ್ಲಿ ಏನೆಲ್ಲ ಪ್ರೆಸೆಂಟ್ ಇರುತ್ತೆ, ಏರಲ್ಲಿ ಮೇನಾಗಿ ನೈಟ್ರೋಜನ್, ಹಾಗೆ ಆಕ್ಸಿಜನ್, ಹಾಗೆ ಕಾರ್ಬನ್ ಡೈಆಕ್ಸೈಡ್, ಹಾಗೆ ಆರ್ಗನ್, ಹಾಗೆ ಸಮ್ ಟ್ರೇಸ್ ಅಮೌಂಟ್ ಎಲಿಮೆಂಟ್ಸ್ ಇರುತ್ತೆ ಅಲ್ವಾ. ಇದೆಲ್ಲದನ್ನು ನಮಗೆ ಕಂಪ್ಲೀಟ್ಲಿ ಮಿಕ್ಸ್ ಆಗಿರುತ್ತೆ ಒಂದು ಏರ್ ಅಂತ ಕನ್ಸಿಡರ್ ಮಾಡಿದ್ರೆ. ಹಾಗೆ ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡಿ, ಇಲ್ಲೆಲ್ಲ ಗಾಳಿ ಇದೆ ಅಲ್ವಾ, ಈ ಗಾಳಿಲಿ ಏನು ಪ್ರೆಸೆಂಟ್ ಇದೆ, ನೈಟ್ರೋಜನ್ ಇದೆ, ಆಕ್ಸಿಜನ್ ಇದೆ, CO2 ಇದೆ, ಆರ್ಗನ್ ಇದೆ, ಹಾಗೆ ಸಮ್ ಟ್ರೇಸ್ ಎಲಿಮೆಂಟ್ಸ್ ಸಹ ಇರುತ್ತೆ. ಆದರೂ ಈ ಗಾಳಿ ನಮಗೆ ಐಡೆಂಟಿಫೈ ಮಾಡೋದಕ್ಕಾಗಲ್ಲ, ಇಲ್ಲೇ ನೈಟ್ರೋಜನ್ ಇದೆ, ಇಲ್ಲೇ ಆಕ್ಸಿಜನ್ ಇದೆ ಅಂತೆ. ಏನಕ್ಕಂದರೆ ಅದು ಕಂಪ್ಲೀಟಾಗಿ ಮಿಕ್ಸ್ ಆಗಿರುತ್ತೆ. ಓಕೆ, ಹಾಗೆ ಅದರ ಕಾಂಪೋಸಿಷನ್ ಸಹ ಯೂನಿಫಾರ್ಮ್ ಆಗಿರುತ್ತೆ ಏರ್ನಲ್ಲಿ, ಅದನ್ನು ನೆನ್ಪಿಟ್ಕೋಬೇಕು ನೀವು. ಓಕೆ, ಹಾಗೆ ಗೋಲ್ಡ್ಗೆ ಬಂದರೆ, ಗೋಲ್ಡಲ್ಲಿ ಏನು ಮೇಜರ್ ಆಗಿ ಪ್ರೆಸೆಂಟ್ ಇರುತ್ತೆ ಅಂದರೆ ಗೋಲ್ಡ್ ಇರುತ್ತೆ, ದಟ್ ಈಸ್ Au ಅಂತ ಏನು ಕರಿತೀವಿ, ಗೋಲ್ಡ್ ಪ್ರೆಸೆಂಟ್ ಇರುತ್ತೆ. ಓಕೆ, ಈ ಗೋಲ್ಡ್ಗೆ ಏನು ಮಿಕ್ಸ್ ಮಾಡಿರ್ತಾರೆ, ಕಾಪರ್ ಮಿಕ್ಸ್ ಮಾಡಿರ್ತಾರೆ, ಸಮ್ಟೈಮ್ಸ್ ಸಿಲ್ವರ್ ಸಹ ಮಿಕ್ಸ್ ಮಾಡಿರ್ತಾರೆ. ಓಕೆ, ಎಕ್ಸಾಂಪಲ್ ಇಲ್ಲಿ ನೋಡಿದ್ರೆ, ಯಾವುದೇ ಒಂದು ಚಿನ್ನ ಮಾಡಿದಾಗ ಏನಾಗುತ್ತೆ, ಬರೇ ಗೋಲ್ಡಿಂದ ಚಿನ್ನ ಮಾಡಿದ್ರೆ ಅದು ಗಟ್ಟಿ ಇರೋದಿಲ್ಲ. ಓಕೆ, ಅದು ತುಂಬ ಸ್ಮೂತ್ ಇರುತ್ತೆ. ಸೊ ಅಲ್ಲಿ ಆಭರಣಗಳನ್ನು ಮಾಡೋದಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತಾರೆ ಅಂದರೆ ಕಾಪರ್ನ ಮಿಕ್ಸ್ ಮಾಡ್ತಾರೆ, ಸಮ್ಟೈಮ್ಸ್ ಕಾಪರ್ ಹಾಗೆ ಸಿಲ್ವರ್ ಎರಡನ್ನೂ ಮಿಕ್ಸ್ ಮಾಡ್ತಾರೆ. ಆವಾಗ ಏನಾಗುತ್ತೆ, ಆ ಚಿನ್ನ ಗಟ್ಟಿ ಆಗುತ್ತೆ, ಅಂದರೆ ಆವಾಗ ಆಭರಣ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಗೋಲ್ಡ್ನ ನೋಡಿದ್ರೆ, ಈ ಗೋಲ್ಡಲ್ಲಿ ಸಹ ಏನಾಗಿದೆ, ನಿಮಗೆ ಇಲ್ಲೇ ಕಾಪರ್ ಇದೆ, ಇಲ್ಲೇ ಗೋಲ್ಡ್ ಇದೆ ಅಂತ ಏನಾದರೂ ಗೊತ್ತಾಗುತ್ತಾ, ಇಲ್ಲ. ಏನಕ್ಕಂದರೆ ಇಲ್ಲಿ ಕ್ಲೀನಾಗಿ ಕಾಪರ್ ಗೋಲ್ಡ್ ಮಿಕ್ಸ್ ಆಗಿರುತ್ತೆ. ಹಾಗೆ ಕಾಂಪೋಸಿಷನ್ ನೋಡಿದ್ರೆ, ಇಲ್ಲೇನಾದ್ರೂ ನಾವು ಕಟ್ ಮಾಡಿಬಿಟ್ಟು ಈ ಕಡೆ ಸೇಮ್ ವೇಟ್, ಈ ಕಡೆ ಸೇಮ್ ವೇಟ್ ನೋಡಿದ್ರೆ, ಈ ಕಡೆ ವೇಟ್ನಲ್ಲಿ ಎಷ್ಟು ನಮಗೆ ಕಾಂಪೋಸಿಷನ್ ಬಂದಿರುತ್ತೆ ಗೋಲ್ಡು, ಈ ಕಡೆನೂ ಅಷ್ಟೇ ಗೋಲ್ಡ್ ಕಾಂಪೋಸಿಷನ್ ಇರುತ್ತೆ. ಈ ಕಡೆ ಕಾಪರ್ ಎಷ್ಟಿರುತ್ತೆ, ಈ ಕಡೆನೂ ಕಾಪರ್ ಅಷ್ಟೇ ಇರುತ್ತೆ. ಏನಕ್ಕಂದರೆ ಅದು ನಮಗೆ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಹೋಮೋಜಿನಿಯಸ್ ಮಿಕ್ಸ್ಚರ್ಸಲ್ಲಿ. ಅದೇ ನಮಗೆ ಹೆಟಿರೋಜಿನಿಯಸಲ್ಲಿ ನಾವು ನೋಡಿದಾಗ ಸ್ಯಾಂಡ್ ಪ್ಲಸ್ ವಾಟರ್. ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಒಂದು ಕಪ್ ತೊಗೊಂಡ್ಬಿಟ್ಟು
ನೀರು ಹಾಕಿಬಿಟ್ಟು ಅದರಲ್ಲಿ ಮರಳನ್ನ ಹಾಕಿ, ಓಕೆ, ಮಣ್ಣು ಅಥವಾ ಮರಳನ್ನ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟರೆ ನಿಮಗೆ, ಓಕೆ, ಒಂದು 2-3 ನಿಮಿಷ ಬಿಟ್ಟರೆ ಏನಾಗುತ್ತೆ, ಸ್ಯಾಂಡ್ ಏನಿರುತ್ತೆ ಅದೆಲ್ಲ ಬಂದುಬಿಟ್ಟು ಕೆಳಗಡೆ ಸೆಟ್ಲಾಗುತ್ತೆ ಅಲ್ವಾ. ಸ್ಯಾಂಡ್ ಏನಿರುತ್ತೆ ಕೆಳಗಡೆ ಸೆಟ್ಲಾಗುತ್ತೆ, ಮೇಲೆ ಕೇವಲ ವಾಟರ್ ಇರುತ್ತೆ. ನೀವೇನಾದ್ರೂ ಇಲ್ಲಿ ಒಂದು ಪೋರ್ಷನ್ 1 ml ಅಥವಾ 1 ಗ್ರಾಮ್ ಇದನ್ನು ತೊಗೊಂಡ್ಬಿಟ್ಟು ಟೆಸ್ಟ್ ಮಾಡಿ, ಅಥವಾ ಇಲ್ಲಿ ಎರಡನ್ನೂ ಇದನ್ನು ಕಂಪೇರ್ ಮಾಡಿದಾಗ ನಿಮಗೆ ಏನು ಗೊತ್ತಾಗುತ್ತೆ, ಇಲ್ಲಿ ಜಸ್ಟ್ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಇಲ್ಲಿ ಸ್ಯಾಂಡ್ ಕಂಟೆಂಟ್ ಜಾಸ್ತಿ ಆಗಿರುತ್ತೆ. ಏನಕ್ಕಂದರೆ ಎಲ್ಲ ಸೆಟ್ಲ್ ಆಗಿಬಿಟ್ಟಿರುತ್ತೆ ಸ್ಯಾಂಡ್ ಅಲ್ವಾ. ಸೊ ಇಲ್ಲಿ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರಲ್ಲ, ಹಾಗೆ ಕಂಪ್ಲೀಟ್ಲಿ ಮಿಕ್ಸ್ ಆಗಿರಲ್ಲ. ಅದಕ್ಕೆ ಇದನ್ನು ನಾವು ಹೆಟೆರೋಜಿನಿಯಸ್ ಮಿಕ್ಸ್ಚರ್ಸ್ ಅಂತ ಕರಿತೀವಿ. ಹಾಗೆ ಗ್ರೇನ್ಸ್ ಮಿಕ್ಸ್ಚರ್ಸ್, ಇಲ್ಲಿ ನೀವೇನಾದ್ರೂ ಅಕ್ಕಿ ಹಾಗೆ ರಾಗಿ ಎರಡನ್ನೂ ಸಹ ನೀವು ಮಿಕ್ಸ್ ಮಾಡಿಬಿಟ್ಟು ನೀವು 2 ಪಾರ್ಟ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ 1 kg ರಾಗಿ ಅಥವಾ 1 kg ಅಕ್ಕಿನ ನೀವು ಮಿಕ್ಸ್ ಮಾಡಿಬಿಟ್ಟು ಎರಡೂ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು 1 kg ಸಪ್ರೇಟ್ ಮಾಡಿದ್ರೆ, ಇಲ್ಲಿ ಎಷ್ಟು ರಾಗಿ ಇರುತ್ತೆ, ಇಲ್ಲಿ ಎಷ್ಟು ರಾಗಿ ಇರುತ್ತೆ, ಎರಡೂ ಸೇಮ್ ಆಗಿರಲ್ಲ. ಈ ಕಡೆ ಎಷ್ಟು ಅಕ್ಕಿ ಇರುತ್ತೆ, ಈ ಕಡೆ ಎಷ್ಟು ಅಕ್ಕಿ ಇರುತ್ತೆ, ಎರಡೂ ಸೇಮ್ ಆಗಿರಲ್ಲ. ಏನಕ್ಕಂದರೆ ಕಂಪ್ಲೀಟಾಗಿ ಮಿಕ್ಸ್ ಆಗಿರಲ್ಲ, ಹಾಗೆ ಅದು ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರಲ್ಲ. ನಮಗೆ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಅದು ಡಿಸ್ಟ್ರಿಬ್ಯೂಟ್ ಆಗಿರಲ್ಲ ಯೂನಿಫಾರ್ಮ್ ಆಗಿ ಅಂತ ಹೇಳ್ಬಿಟ್ಟು, ಓಕೆ. ಹಾಗೆ ಸಾಲ್ಟ್ ಹಾಗೆ ಶುಗರ್ನ ಇಲ್ಲಿ ಎರಡೂ ನೋಡೋದಕ್ಕೆ ವೈಟ್ ಕಲರಲ್ಲಿ ಇರುತ್ತೆ, ಬಟ್ ನೀವು ಇಲ್ಲಿ ಯಾವುದಾದ್ರೂ ಒಂದಕ್ಕೆ ಏನಾದ್ರೂ ಕಲರ್ ಲೇಬಲ್ ಮಾಡಿಬಿಟ್ಟು ಏನಾದರೂ ನೋಡಿದ್ರೆ, ಓಕೆ, ಕಲರ್ ಲೇಬಲ್ ಮಾಡಿಬಿಟ್ಟು ನೋಡಿದ್ರೆ ಆವಾಗ ಗೊತ್ತಾಗುತ್ತೆ ಇದು ಸಹ ನಮಗೆ ಕಂಪ್ಲೀಟಾಗಿ ಮಿಕ್ಸ್ ಆಗಿರಲ್ಲ. ಒಂದು ವೇಳೆ ನೀವು ವೈಟ್ ಕಲರ್ನೇ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು 1 kg ಸಾಲ್ಟ್ 1 kg ಶುಗರ್ನ ಮಿಕ್ಸ್ ಮಾಡಿಬಿಟ್ಟು 2 kg ಆಗುತ್ತೆ. ಹಾಗೇನು ಆ ಮಿಕ್ಸ್ ಆಗಿರೋದನ್ನು ಎರಡು 1 kg ಸಪ್ರೇಟ್ ಮಾಡಿಬಿಟ್ಟು ಇದರಲ್ಲಿ ಸಾಲ್ಟ್ ಎಷ್ಟಿದೆ, ಇದರಲ್ಲಿ ಸಾಲ್ಟ್ ಎಷ್ಟಿದೆ ಅಂದರೆ ಸೇಮ್ ಸಾಲ್ಟ್ ಇರಲ್ಲ ಎರಡರಲ್ಲೂ, ಹಾಗೆ ಎರಡರಲ್ಲೂ ಸೇಮ್ ಶುಗರ್ ಇರಲ್ಲ. ಏನಕ್ಕಂದರೆ ಅದು ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರಲ್ಲ. ಅದಕ್ಕೋಸ್ಕರ ಇದು ಸಹ ಹೆಟೆರೋಜಿನಿಯಸ್ ಕ್ಯಾಟಗರಿನಲ್ಲಿ ಬರುತ್ತೆ, ಓಕೆ. ಇದು ಬೇಸಿಕ್ ಆ್ಯಕ್ಚುಲಿ ಎಕ್ಸ್ಪ್ಲೇನ್ ಮಾಡಿರೋದು. ಈ ಮಿಕ್ಸ್ಚರ್ಸ್ ಏನಿರುತ್ತೆ ಹೋಮೋಜಿನಿಯಸ್ ಮಿಕ್ಸ್ಚರ್ಸ್, ಇದು ಇಂಪಾರ್ಟೆಂಟ್ ಆಗುತ್ತೆ ನೌ ಆನ್ವರ್ಡ್ಸ್. ಸೊ ನೌ ಆನ್ವರ್ಡ್ಸ್ ನೀವು ಕೇವಲ ಹೋಮೋಜಿನಿಯಸ್ ಮಿಕ್ಸ್ಚರ್ಸ್ನ ಮಾತ್ರ ಕನ್ಸಿಡರ್ ಮಾಡಬೇಕು. ಅಂದರೆ ಹೋಮೋಜಿನಿಯಸ್ ಮಿಕ್ಸ್ಚರ್ಸಲ್ಲಿ ಏನಾಗಿರುತ್ತೆ ಅಂದರೆ ಅಲ್ಲಿ ನಿಮಗೆ ಕಾಂಪೊನೆಂಟ್ಸ್ ಏನಿರುತ್ತೆ ಅದು ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ, ಹಾಗೆ ಕಂಪ್ಲೀಟ್ಲಿ ಮಿಕ್ಸ್ ಆಗಿರುತ್ತೆ. ಆ ಕಾಂಪೊನೆಂಟ್ ಬಂದುಬಿಟ್ಟು ಏನು ಮಿಕ್ಸ್ಚರಲ್ಲಿ ಈ 2 ಕಾಂಪೊನೆಂಟ್ ಇರುತ್ತಲ್ಲ, ಇಲ್ಲಿ NaCl ಒಂದು ಕಾಂಪೊನೆಂಟ್, ವಾಟರ್ ಒಂದು ಕಾಂಪೊನೆಂಟ್, ಶುಗರ್ ಒಂದು ಕಾಂಪೊನೆಂಟ್, ವಾಟರ್ ಒಂದು ಕಾಂಪೊನೆಂಟ್, ಏರಲ್ಲಿ N2O2 CO2 ಎಲ್ಲದೂ ಒಂದೊಂದು ಕಾಂಪೊನೆಂಟ್. ಈ ಕಾಂಪೊನೆಂಟ್ಸ್ ಏನಿರುತ್ತೆ ಈ ಕಾಂಪೊನೆಂಟ್ಸ್ಗಳು ಬಂದುಬಿಟ್ಟು 2 ಇರ್ಬೋದು, 2ಕ್ಕಿಂತ ಹೆಚ್ಚಿರ್ಬೋದು. ಅದನ್ನು ನಾವು ಹೋಮೋಜಿನಿಯಸ್ ಮಿಕ್ಸ್ಚರ್ಸ್ ಅಂತ ಕರಿತೀವಿ. ನಾನು ಈ ಮಿಕ್ಸ್ಚರ್ಸ್ ಬಗ್ಗೆ ಏನಕ್ಕೆ ಎಕ್ಸ್ಪ್ಲೇನ್ ಮಾಡಿದೆ ಅಂತ ಹೇಳೋದಾದರೆ, ನಮಗೆ ಸೊಲ್ಯೂಷನ್ ಡೆಫಿನಿಷನ್ ಗೊತ್ತಾಗಬೇಕಂದ್ರೆ ನಾವು ಹೋಮೋಜಿನಿಯಸ್ ಮಿಕ್ಸ್ಚರ್ಸ್ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡಿರಬೇಕು. ಇವಾಗ ಎಕ್ಸಾಕ್ಟ್ ಸೊಲ್ಯೂಷನ್ಸ್ನ ಡೆಫಿನಿಷನ್ ನೋಡೋಣ. ಸೊಲ್ಯೂಷನ್ಸ್ ಆರ್ ಹೋಮೋಜಿನಿಯಸ್ ಮಿಕ್ಸ್ಚರ್ಸ್ of 2 or more than 2 components where its composition and properties are uniform throughout the mixture. ಇವಾಗ ನಿಮಗೆ ಇದನ್ನು ಓದಿದ್ರೆ ಸಾಕು ಅರ್ಥ ಆಗಿಬಿಡುತ್ತೆ. ಈ ಮುಂಚೆ ನೀವು ಈ ಕಾನ್ಸೆಪ್ಟ್ನ ಕ್ಲೀನಾಗಿ ನಾನು ಏನು ಎಕ್ಸ್ಪ್ಲೇನ್ ಮಾಡಿದೆ ಅದನ್ನು ನೋಡಿದ್ರೆ ಈಗ ಈ ಡೆಫಿನೇಷನ್ ಓದಿದ್ರೇ ನಿಮಗೆ ಅರ್ಥ ಆಗಿಬಿಡುತ್ತೆ. ಇಲ್ಲಿ ಏನು ಹೇಳ್ತಾರೆ, ಸೊಲ್ಯೂಷನ್ಸ್ ಆರ್ ಹೋಮೋಜಿನಿಯಸ್ ಮಿಕ್ಸ್ಚರ್ಸ್ ಅಂದರೆ ಸೊಲ್ಯೂಷನ್ ಅನ್ನೋದು ಹೋಮೋಜಿನಿಯಸ್ ಮಿಕ್ಸ್ಚರ್ಸ್ ಆಗಿರುತ್ತೆ. ಅದರಲ್ಲಿ 2 or more than 2 ಕಾಂಪೊನೆಂಟ್ಸ್ ಪ್ರೆಸೆಂಟ್ ಇರುತ್ತೆ, 2 ಅಥವಾ 2ಕ್ಕಿಂತ ಹೆಚ್ಚು ಕಾಂಪೊನೆಂಟ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಅದರಲ್ಲಿ ಅದರ ಕಾಂಪೋಸಿಷನ್ ಹಾಗೆ ಪ್ರಾಪರ್ಟೀಸ್ ಏನಾಗಿರುತ್ತೆ ಯೂನಿಫಾರ್ಮ್ ಆಗಿ ಥ್ರೂಔಟ್ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಅಂತ ಹೇಳ್ತಾರೆ, ಓಕೆ. ಸೊ ಇದನ್ನೇ ಎಕ್ಸಾಂಪಲಲ್ಲಿ ನೋಡೋದಾದರೆ NaCl ಪ್ಲಸ್ ವಾಟರ್, ಶುಗರ್ ಪ್ಲಸ್ ವಾಟರ್, ಏರ್ ಹಾಗೆ ಗೋಲ್ಡ್. ಇದೇ ಎಕ್ಸಾಂಪಲ್ ಏನಕ್ಕೆ ರಿಪೀಟ್ ಮಾಡ್ತಾ ಇದ್ದೀನಿ ಅಂದರೆ ಇದೇ ಸಿಲೆಬಸ್ನಲ್ಲಿ ನಿಮಗೆ ಇದೇ ಎಕ್ಸಾಂಪಲ್ಸ್ ಇದೆ, ಆ ರೀತಿಯಿಂದ ನಾನು ಇದನ್ನೇ ತೊಗೊಳ್ತಾ ಇದ್ದೀನಿ, ಓಕೆ. ಇಲ್ಲಿ ನೀವು ನೋಡೋದಾದರೆ ಇದೆಲ್ಲ ಹೋಮೋಜಿನಿಯಸ್ ಮಿಕ್ಸ್ಚರ್ಸ್, ಓಕೆ. ಇದರಲ್ಲಿ 2 or more than 2 ಕಾಂಪೊನೆಂಟ್ಸ್ ಇದೆ ಎಲ್ಲದರಲ್ಲೂ. ಅಂದರೆ ಇಲ್ಲಿ NaCl ವಾಟರ್ ಇದು ಒಂದು ಕಾಂಪೊನೆಂಟ್, ಇದು ಒಂದು ಕಾಂಪೊನೆಂಟ್, ಇಲ್ಲಿ 2 ಕಾಂಪೊನೆಂಟ್ಸ್ ಇದೆ, ಇಲ್ಲಿ ಸಹ 2 ಕಾಂಪೊನೆಂಟ್ಸ್ ಇದೆ, ಇಲ್ಲಿ 1 2 3 4 5 ಅಂದರೆ ಇದು ಅದರ್ ಟ್ರೇಸಸ್ ಅಲ್ವಾ. ಜಸ್ಟ್ ಮೋರ್ ದೆನ್ 4 ಇದೆ ಇಲ್ಲಿ ಅಲ್ವಾ, ಮೋರ್ ದೆನ್ 4 ಇದೆ ಇಲ್ಲಿ. ಈ ಟ್ರೇಸಸ್ ಬಂದುಬಿಟ್ಟು ಮಿಕ್ಕಿರೋದು ಏನಾದರೂ ಆಗಿರ್ಬೋದು ಅಲ್ವಾ, ಅದಕ್ಕೆ ಮೋರ್ ದೆನ್ 4. ಗೋಲ್ಡಲ್ಲಿ ಇಲ್ಲಿ 3 ಇದೆ, ಓಕೆ. ಕೆಲವೊಂದು ಸಲ ಗೋಲ್ಡ್ನ ಜಸ್ಟ್ ಗೋಲ್ಡ್ ಹಾಗೆ ಕಾಪರಿನೂ ರೆಡಿ ಮಾಡ್ತಾರೆ, ಕೆಲವೊಂದು ಸಲ ಸಿಲ್ವರೂ ಆ್ಯಡ್ ಮಾಡ್ತಾರೆ. ನಾನು ಇಲ್ಲಿ ಈಗ ಜಸ್ಟ್ ಏನು 3 ಕನ್ಸಿಡರ್ ಮಾಡಿರೋದ್ರಿಂದ 3 ತೊಗೊಂಡಿದ್ದೀನಿ. ಸೊ ಇಲ್ಲಿ ಕಾಂಪೊನೆಂಟ್ಸ್ ಬಂದುಬಿಟ್ಟು 2 ಇದೆ, 2ಕ್ಕಿಂತ ಹೆಚ್ಚು ಕಾಂಪೊನೆಂಟ್ಸು ಸಹ ಇದೆ. ಇದೆಲ್ಲದರಲ್ಲೂ ಇದರದ್ದು ಕಾಂಪೋಸಿಷನ್ ಹಾಗೆ ಪ್ರಾಪರ್ಟೀಸ್ ಏನಾಗಿದೆ ಯೂನಿಫಾರ್ಮ್ ಆಗಿದೆ ಥ್ರೂಔಟ್ ಮಿಕ್ಸ್ಚರ್. ಆದ್ದರಿಂದ ಇದೆಲ್ಲದೂ ಸಹ ಸೊಲ್ಯೂಷನ್ಸ್ಗೆ ಎಕ್ಸಾಂಪಲ್. ಇಷ್ಟೊತ್ತು ನೀವು ಒಂದು ಸೈಡಲ್ಲಿ ಇಟ್ಟಿದ್ರಲ್ಲ ಟಾಪಿಕ್ನ ಅದನ್ನ ಎತ್ಕೊಳ್ಳಿ, ಅಂದರೆ ಇದು ಅಲ್ವಾ. ಇಷ್ಟು ದಿನ ನೀವು ಎಕ್ಸಾಂಪಲ್ಗೆ ಇದನ್ನೇ ಕೊಡ್ತಾ ಇದ್ದಿದ್ದು NaCl ಪ್ಲಸ್ ವಾಟರ್, ಇದನ್ನು ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ NaCl ಪ್ಲಸ್ ವಾಟರ್ನ, ಇದನ್ನ ತೊಗೊಳ್ಳೋಣ. ಇಷ್ಟು ದಿನ ನೀವೇನು ಅಂದ್ಕೊಂಡಿದ್ದು
ಸಲ್ಯೂಟ್ ಪ್ಲಸ್ ಸಾಲ್ವೆಂಟ್ ಸೇರಿಬಿಟ್ಟು ನಮಗೆ ಸೊಲ್ಯೂಷನ್ ಕೊಡುತ್ತೆ ಅಂತ ಅಲ್ವಾ. ಇದನ್ನೇ ನೀವು ಬಿಲೀವ್ ಮಾಡಿದ್ರಿ. ಸೊ ಇದ್ರ ಪ್ರಕಾರ ನೋಡೋದಾದರೆ ಇಲ್ಲೂ ಸಹ ಸಲ್ಯೂಟ್ ಸಾಲ್ವೆಂಟ್ ಅನ್ನೋದು ಕಾಂಪೋಸಿಷನ್ಸ್ ಅಲ್ಲಿ ಇದು ಒಂದು ಕಾಂಪೋನೆಂಟ್, ಇದು ಒಂದು ಕಾಂಪೋನೆಂಟ್. ಸೊ ಇಲ್ಲೂ ಸಹ ಎರಡು ಕಾಂಪೋನೆಂಟ್ ಸೇರಿಬಿಟ್ಟು ಒಂದು ಸೊಲ್ಯೂಷನ್ ಆಗಿದೆ. ಓಕೆ, ಸೊ ಇನ್ಮೇಲಿನ ನಿಮಗೇನು ಗೊತ್ತಿರಬೇಕು ಅಂದರೆ ಸೊಲ್ಯೂಷನ್ ಅಂದರೆ ಕೇವಲ ಲಿಕ್ವಿಡ್ ಫಾರ್ಮ್ನಲ್ಲಿ ಇರೋದಿಲ್ಲ. ಓಕೆ, ಇದು ಲಿಕ್ವಿಡ್ ಫಾರ್ಮಲ್ಲಿದೆ. ಓಕೆ, ಹಾಗೆ ಒಂದು ವೇಳೆ ಏನಾದರೂ ಶುಗರ್ನ ವಾಟರ್ನ ನಾವು ಮಿಕ್ಸ್ ಮಾಡಿದ್ರೆ ಅದು ಸಹ ಲಿಕ್ವಿಡ್ ಫಾರ್ಮಲ್ಲಿ ಬರುತ್ತೆ. ಓಕೆ, ಇದು ಏನು ಎಕ್ಸಾಂಪಲ್ ಕೊಟ್ಟಿದ್ವಿ, ಇದು ಲಿಕ್ವಿಡ್ ಫಾರ್ಮಲ್ಲಿದೆ, ಇದು ಸಹ ಲಿಕ್ವಿಡ್ ಫಾರ್ಮಲ್ಲಿದೆ. ಏರ್ ಬಂದುಬಿಟ್ಟು ನಮಗೆ ಏರ್ ಯಾವ ಫಾರ್ಮಲ್ಲಿದೆ, ಗ್ಯಾಸಿಯಸ್ ಫಾರ್ಮಲ್ಲಿದೆ. ಗೋಲ್ಡ್ ಬಂದುಬಿಟ್ಟು ಸಾಲಿಡ್ ಫಾರ್ಮಲ್ಲಿದೆ. ಸೊ ನಿಮ್ಗೆ ಯಾವಾಗಲೂ ಫಿಕ್ಸ್ ಆಗಬೇಡಿ, ಏನು ಸೊಲ್ಯೂಷನ್ ಅಂದರೆ ಲಿಕ್ವಿಡಲ್ಲೇ ಇರುತ್ತೆ ಅಂತ ಹೇಳಿಬಿಟ್ಟು. ಒಂದು ಸೊಲ್ಯೂಷನ್ ಅಂದರೆ ಅದು ಸಾಲಿಡ್ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಅಥವಾ ಲಿಕ್ವಿಡ್ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು. ಬೆಸ್ಟ್ ಎಕ್ಸಾಂಪಲ್ ಅಂದರೆ ಇಲ್ಲೇ ಇದೆ. ಇದು ಸಾಲಿಡ್ಗೆ ಎಕ್ಸಾಂಪಲ್, ಇದು ಲಿಕ್ವಿಡ್ಗೆ ಎಕ್ಸಾಂಪಲ್, ಇದೆರಡು. ಹಾಗೆ ಇದು ಗ್ಯಾಸ್ಗೆ ಎಕ್ಸಾಂಪಲ್. ಸೊ ಒಂದು ಸೊಲ್ಯೂಷನ್ ಅಂತ ಅಂದರೆ ಅದರಲ್ಲಿ ಎರಡು ಕಾಂಪೋನೆಂಟ್ ಅಥವಾ ಎರಡಕ್ಕಿಂತ ಹೆಚ್ಚು ಕಾಂಪೋನೆಂಟ್ ಮಿಕ್ಸ್ ಆಗಿಬಿಟ್ಟು ಅದು ಯೂನಿಫಾರ್ಮ್ ಆಗಿ ಕಾಂಪೋಸಿಷನ್ ಡಿಸ್ಟ್ರಿಬ್ಯೂಟ್ ಆಗಿದ್ದರೆ ಅದನ್ನು ನಾವು ಸೊಲ್ಯೂಷನ್ ಅಂತ ಕಲಿದ್ಬಿಡ್ತೀವಿ ಅಷ್ಟೇ. ಅದು ಸಾಲಿಡಲ್ಲಿರ್ಬೋದು, ಗ್ಯಾಸಲ್ಲಿರ್ಬೋದು, ಲಿಕ್ವಿಡ್ ಆಗಿರ್ಬೋದು. ಇನ್ಮೇಲಿಂದ ಸೊಲ್ಯೂಷನ್ ಅಂತ ಅಂದರೆ ಕೇವಲ ನೀವು NaCl ವಾಟರ್ನ ನೆನ್ಪಿಟ್ಕೋಬಾರ್ದು. ಓಕೆ, ನಿಮಗೆ ತಲೆನಲ್ಲಿ ಬಂದಿರಬೇಕು ಎರಡಕ್ಕಿಂತ ಹೆಚ್ಚು ಕಾಂಪೋನೆಂಟ್ಗಳು, ಹಾಗೆ ಅದು ಹೋಮೋಜಿನಿಯಸ್ ಮಿಕ್ಸ್ಚರ್ ಆಗಿಬಿಟ್ರೆ ಅದನ್ನು ನೀವು ಸೊಲ್ಯೂಷನ್ ಅಂತ ಕರಿಬೋದು. ವೆದರ್ ಇಟ್ ಈಸ್ ಸಾಲಿಡ್, ಗ್ಯಾಸ್, ಲಿಕ್ವಿಡ್. ಸೊಲ್ಯೂಷನಲ್ಲಿ ಸಲ್ಯೂಟ್ ಹಾಗೆ ಸಾಲ್ವೆಂಟ್ನ ಯಾವ ರೀತಿ ಡಿಸೈಡ್ ಮಾಡಬೇಕು, ಏನೋ ಎರಡಕ್ಕಿಂತ ಹೆಚ್ಚು ಹೋಮೋಜಿನಿಯಸ್ ಮಿಕ್ಸ್ಚರ್ ಇದ್ಬಿಟ್ರೆ ಅದನ್ನು ನಾವು ಸೊಲ್ಯೂಷನ್ ಅಂತ ಕರಿತೀವಿ. ಬಟ್ ನಾವು ಒಂದು ಸಾಲ್ಯೂಟ್ನ ಹೇಗೆ ಐಡೆಂಟಿಫೈ ಮಾಡಬೇಕು, ಸಾಲ್ವೆಂಟ್ನ ಹೇಗೆ ಐಡೆಂಟಿಫೈ ಮಾಡಬೇಕು ಅಂದರೆ ಫಸ್ಟ್ ಯಾವಾಗಲೂ ನೀವು ಸಾಲ್ವೆಂಟ್ನ ಐಡೆಂಟಿಫೈ ಮಾಡಬೇಕು. ಓಕೆ, ಸಾಲ್ವೆಂಟ್ನ ಐಡೆಂಟಿಫೈ ಮಾಡಿಬಿಟ್ಟು ಮಿಕ್ಕಿರೋದು ಯಾವುದಿರುತ್ತೆ ಅದೇ ಸಲ್ಯೂಟ್ ಆಗಿರುತ್ತೆ. ಓಕೆ, ನೆನ್ಪಿಟ್ಕೊಳ್ಳಿ, ಒಂದು ಸೊಲ್ಯೂಷನ್ನಲ್ಲಿ ಯಾವಾಗಲೂ ಒಂದೇ ಸಾಲ್ವೆಂಟ್ ಇರುತ್ತೆ. ಸಲ್ಯೂಟ್ ಬಂದುಬಿಟ್ಟು ತುಂಬ ನಂಬರ್ ಇರ್ಬೋದು. ಏನಕ್ಕಂದರೆ ಫಾರ್ ಎಕ್ಸಾಂಪಲ್ ಎರಡು ಕಾಂಪೋನೆಂಟ್ ಇದ್ದರೆ ಒಂದು ಸೊಲ್ಯೂಷನ್ನಲ್ಲಿ ಏನಾಗುತ್ತೆ, ಒಂದು ಸಾಲ್ವೆಂಟ್ ಇರುತ್ತೆ, ಇನ್ನೊಂದು ಸಲ್ಯೂಟ್ ಇರುತ್ತೆ. ಮೂರು ಕಾಂಪೋನೆಂಟ್ ಇದ್ದರೆ ಅದರಲ್ಲಿ ಒಂದು ಸಾಲ್ವೆಂಟ್ ಇರುತ್ತೆ, ಎರಡು ಸಲ್ಯೂಟ್ ಇರುತ್ತೆ. ನಾಲ್ಕು ಕಾಂಪೋನೆಂಟ್ಸ್ ಇದ್ದರೆ ಒಂದು ಮಾತ್ರ ಸಾಲ್ವೆಂಟ್ ಇರುತ್ತೆ, ಮಿಕ್ಕಿರೋದು ಮೂರೆಲ್ಲ ಸಲ್ಯೂಟ್ ಇರುತ್ತೆ. ಅದೇ ರೀತಿ ಪ್ರತಿಯೊಂದು ಸೊಲ್ಯೂಷನ್ನಲ್ಲಿ ಒಂದು ಮಾತ್ರ ಸಾಲ್ವೆಂಟ್ ಇರುತ್ತೆ, ಮಿಕ್ಕಿರೋದೆಲ್ಲ ಸಲ್ಯೂಟ್ ಇರುತ್ತೆ. ಸೊ ಆ ಸಲ್ವೆಂಟ್ನ ಹೇಗೆ ನಾವು ಐಡೆಂಟಿಫೈ ಮಾಡಬೇಕು ಅಂದರೆ ಒಂದು ಸೊಲ್ಯೂಷನ್ನಲ್ಲಿ ಸಾಲ್ವೆಂಟ್ ಕ್ವಾಂಟಿಟಿ ಏನಿರುತ್ತೆ ಅದು ಯಾವಾಗ್ಲೂ ಗ್ರೇಟರ್ ನಂಬರಲ್ಲಿ ಇರುತ್ತೆ. ಓಕೆ, ಅದು ಲಾರ್ಜ್ ನಂಬರಲ್ಲಿ ಇರುತ್ತೆ. ಅದು ವಾಲ್ಯೂಮ್ ಇರ್ಬೋದು ಅಥವಾ ವೇಟ್ ಇರ್ಬೋದು, ಅದರ ಕ್ವಾಂಟಿಟಿ ಏನಿರುತ್ತೆ ಅದು ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಲಾರ್ಜ್ ಕ್ವಾಂಟಿಟಿನಲ್ಲಿ ಸಾಲ್ವೆಂಟ್ ಇರುತ್ತೆ. ಓಕೆ, ಈ ಒಂದರ ಮೂಲಕನೇ ನೀವು ಸಾಲ್ವೆಂಟ್ ಯಾವುದು, ಸಲ್ಯೂಟ್ ಯಾವುದು ಅಂತ ಐಡೆಂಟಿಫೈ ಮಾಡೋಕ್ಕಾಗೋದು. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಫಸ್ಟ್ ಎಕ್ಸಾಂಪಲ್ ಕೊಟ್ಟೆ ಅಲ್ವಾ, NaClನ ತೊಗೊಂಡ್ಬಿಟ್ಟು ವಾಟರ್ಗೆ ಮಿಕ್ಸ್ ಮಾಡಿದೆ. ಅಗೇನ್ ಟೇಕ್ ದ ಸೇಮ್ ಎಕ್ಸಾಂಪಲ್, NaCl ವಾಟರ್ದು. ಓಕೆ, ನಾನು ಇಲ್ಲೊಂದು ಬೌಲಲ್ಲಿ ವಾಟರ್ ತೊಗೊಂಡಿದ್ದೇನೆ, ಇಲ್ಲಿ ನಾನು NaCl ತೊಗೊಂಡಿದ್ದೇನೆ. ವಾಟರ್ ಬಂದುಬಿಟ್ಟು ತುಂಬ ಕ್ವಾಂಟಿಟಿ ಇದೆ, NaCl ಬಂದುಬಿಟ್ಟು ಸ್ವಲ್ಪ ಕ್ವಾಂಟಿಟಿ ಇದೆ. ಸೊ ಎರಡನ್ನು ನಾನು ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಸೊಲ್ಯೂಷನ್ ಫಾರ್ಮ್ ಆಗುತ್ತೆ. ಇಲ್ಲಿ ಏನಾಗಿದೆ, ವಾಟರ್ ಕ್ವಾಂಟಿಟಿ ಜಾಸ್ತಿ ಇದೆ ಅಲ್ವಾ, NaCl ಕ್ವಾಂಟಿಟಿ ಕಡಿಮೆ ಇದೆ ವಾಟರ್ ಕ್ವಾಂಟಿಟಿ ಕಂಪೇರ್ ಮಾಡಿದ್ರೆ. ಅದಕ್ಕೆ ಇಲ್ಲಿ ಏನಾಗುತ್ತೆ, ಈ ವಾಟರ್ ಬಂದುಬಿಟ್ಟು ಸಾಲ್ವೆಂಟ್ ಆಗುತ್ತೆ, ನೆನಪಿರಲಿ. ಓಕೆ, ಹಾಗೆ ಈ NaCl ಬಂದುಬಿಟ್ಟು ನಮಗೆ ಸಲ್ಯೂಟ್ ಆಗಿರುತ್ತೆ, ಸಲ್ಯೂಟ್ ಆಗುತ್ತೆ NaCl, ನೆನಪಿರಲಿ. ಈ ಎಕ್ಸಾಂಪಲ್ಲೇನೋ ವಾಟರ್ ಜಾಸ್ತಿ ಇತ್ತು, NaCl ಕಡಿಮೆ ಇತ್ತು, ಅದಕ್ಕೆ ನಾವು ವಾಟರ್ನ ಸಾಲ್ವೆಂಟ್ ಅಂತ ಕರೆದ್ವಿ. ಒಂದು ವೇಳೆ NaClೇ ಜಾಸ್ತಿ ಇದ್ಬಿಟ್ಟು ವಾಟರ್ ಕಡಿಮೆ ಇದ್ದರೆ, ಫಾರ್ ಎಕ್ಸಾಂಪಲ್ NaCl ಇವಾಗ ಇದರಲ್ಲಿ ಜಾಸ್ತಿ ಇದೆ, ಇಲ್ಲಿ ನಾನು ಕೇವಲ ಸ್ವಲ್ಪ ಮಾತ್ರ ವಾಟರ್ ಹಾಕ್ತೀನಿ. ಇದನ್ನು ನಾನು ಕ್ಲೀನಾಗಿ ಮಿಕ್ಸ್ ಮಾಡ್ತೇನೆ. ನಿಮಗೆ ಅನ್ನಿಸ್ಬೋದು ಇದು ಇಲ್ಲಿ ಕ್ಲೀನಾಗಿ ಮಿಕ್ಸ್ ಆಗ್ತಾ ಇಲ್ವಲ್ಲ, ಇದನ್ನು ನಾವು ಸೊಲ್ಯೂಷನ್ಗೆ ಎಕ್ಸಾಂಪಲ್ ಕೊಡ್ಬೋದಾ ಅಂತ ಹೇಳ್ಬಿಟ್ಟು. ಓಕೆ, ಕೆಮಿಸ್ಟ್ರಿನಲ್ಲಿ ಸಮ್ಮ ಇಕ್ವಿಪ್ಮೆಂಟ್ಸ್ ಇರುತ್ತೆ, ಆ ಇನ್ಸ್ಟ್ರೂಮೆಂಟಿಂದ ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ಬೋದು. ಓಕೆ, ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗೋ ಥರ ಆ ಇಕ್ವಿಪ್ಮೆಂಟ್ಸ್ ನಮಗೆ ಮಿಕ್ಸ್ ಮಾಡುತ್ತೆ, ನೆನಪಿರಲಿ. ಕೆಲವೊಂದು ಇನ್ಸ್ಟ್ರೂಮೆಂಟ್ಗಳು ನಮಗೆ ಕ್ಲೀನಾಗಿ ಮಿಕ್ಸ್ ಮಾಡಿ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ, ಆ ರೀತಿ ನಮಗೆ ರಿಸಲ್ಟ್ ಇರುತ್ತೆ. ಸೊ ಈ ಎಕ್ಸಾಂಪಲ್ಲು ಸಹ ನಮಗೆ NaCl ಹಾಗೆ ವಾಟರ್ ಇದೆ ಅಲ್ವಾ.
ಆದರೆ ಇಲ್ಲಿ ಯಾವುದು ಜಾಸ್ತಿ ಕ್ವಾಂಟಿಟಿನಲ್ಲಿ ನಾವು ಇದರಲ್ಲಿ ಆ್ಯಡ್ ಮಾಡಿದ್ದು ಸಾಲ್ಟ್ನ ಅಲ್ವಾ. ಸೊ ಸಾಲ್ಟ್ ಜಾಸ್ತಿ ಕ್ವಾಂಟಿಟಿನಲ್ಲಿರೋದ್ರಿಂದ ಇಲ್ಲಿ ಇದು ಸಾಲ್ವೆಂಟ್ ಆಗುತ್ತೆ, ನೆನಪಿರಲಿ. ಓಕೆ, ಸೊ ಮಿಕ್ಕಿರೋ ವಾಟರ್ ಏನಿರುತ್ತೆ ಅದು ಸಲ್ಯೂಟ್ ಆಗಿರುತ್ತೆ. ಸೊ ಈಗ ಫಸ್ಟು ಏನು ನಿಮಗೆ ಕಾನ್ಸೆಪ್ಟ್ ಇದ್ರಲ್ವಾ, ನಾನೊಂದು ಬೌಲಲ್ಲಿ ಇಟ್ಟಿದ್ದೆ, ಇದನ್ನು ಎರಡೂ ಕಂಪೇರ್ ಮಾಡಿದ್ರೆ ನಿಮಗೇನು ಗೊತ್ತಾಗುತ್ತೆ? ಇದೆರಡರಿಂದ ನಮಗೆ ಏನು ಗೊತ್ತಾಗುತ್ತೆ ಅಂದರೆ ಸಲ್ಯೂಷನ್ ಅನ್ನೋದು ಕೇವಲ ಲಿಕ್ವಿಡ್ ಆಗಿರಲ್ಲ, ಅದು ಸಾಲಿಡ್ ಆಗಿರ್ಬೋದು ಅಥವಾ ಗ್ಯಾಸ್ ಕೂಡ ಆಗಿರ್ಬೋದು ಅನ್ನೋದು ಇನ್ಮೇಲೆ ಫಸ್ಟ್ ಪಾಯಿಂಟ್. ಓಕೆ, ಹಾಗೆ ಸಲ್ಯೂಟ್ ಸಾಲ್ವೆಂಟ್ನಲ್ಲಿ NaCl ವಾಟರ್ ಮಿಕ್ಸ್ ಮಾಡಿದಾಗ ಯಾವಾಗಲೂ NaClೇ ಸಲ್ಯೂಟ್ ಆಗಿರಲ್ಲ ಅನ್ನೋದು ನಿಮಗೆ ಇನ್ನೊಂದು ತಲೆಯಲ್ಲಿ ನೆನ್ಪಿಟ್ಕೋಬೇಕು. ಏನಂದರೆ ಕೆಲವೊಂದು ಸಲ ನಾವೇನಾದರೂ ವಾಟರ್ನ ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡಿದ್ರೆ ಆವಾಗ ವಾಟರ್ ಸಲ್ಯೂಟ್ ಆಗಿರುತ್ತೆ. ಸೊ ಮೇನಾಗಿ ಕಾನ್ಸೆಪ್ಟ್ ಏನಂದರೆ ಲಾರ್ಜ್ ಕ್ವಾಂಟಿಟಿನಲ್ಲಿ ಯಾವುದು ಪ್ರೆಸೆಂಟ್ ಇರುತ್ತೆ ಅದನ್ನು ನಾವು ಸಾಲ್ವೆಂಟ್ ಅಂತ ಡಿಸೈಡ್ ಮಾಡ್ತೀವಿ ಅನ್ನೋದು ತಲೆಯಲ್ಲಿ ಬರಬೇಕು. ನೆಕ್ಸ್ಟು ವಾಟರ್ ಹಾಗೆ ಶುಗರ್. ಇಲ್ಲೂ ಸಹ ನಿಮಗೆ ವಾಟರ್ನ ಏನಾದ್ರೂ ಜಾಸ್ತಿ ಕ್ವಾಂಟಿಟಿನಲ್ಲಿದ್ದರೆ ಇದು ಸಾಲ್ವೆಂಟ್ ಆಗುತ್ತೆ, ಮಿಕ್ಕಿರೋದು ಸಲ್ಯೂಟ್ ಆಗುತ್ತೆ. ಹಾಗೆ ವಾಟರ್ ಏನಾದರೂ ಕಡಿಮೆನಲ್ಲಿ ಇದ್ಬಿಟ್ಟು ಶುಗರ್ ಜಾಸ್ತಿ ಕ್ವಾಂಟಿಟಿನಲ್ಲಿದೆ ಆವಾಗ ಇದು ಸಾಲ್ವೆಂಟ್ ಆಗಿರುತ್ತೆ, ಮಿಕ್ಕಿರೋ ವಾಟರ್ ಸಲ್ಯೂಟ್ ಆಗಿರುತ್ತೆ. ಏರ್ನಲ್ಲಿ ನಾವು ನೋಡೋದಾದರೆ ಇದು ನ್ಯಾಚುರಲ್ವಾ, ಇದು ಅಂದರೆ ನಾವು ಏನೋ ಬಿಡಿ ಮ್ಯಾನ್ಯುವಲಿ ಮಿಕ್ಸ್ ಮಾಡಿಬಿಟ್ಟು ಡಿಸೈಡ್ ಮಾಡಬೇಕು ಅಂತ. ನ್ಯಾಚುರಲಾಗಿ ಪ್ರೆಸೆಂಟ್ ಇರೋ ಗಾಳಿನಲ್ಲಿ ಏನು ಜಾಸ್ತಿ ಇರುತ್ತೆ? ನೈಟ್ರೋಜನ್ ಜಾಸ್ತಿ ಇರುತ್ತೆ, ಆದ್ದರಿಂದ ನೈಟ್ರೋಜನ್ ನಮಗೆ ಸಾಲ್ವೆಂಟ್ ಆಗುತ್ತೆ, ಮಿಕ್ಕಿರೋ ಕಾಂಪೊನೆಂಟ್ಸ್ ಎಲ್ಲ ನಮಗೆ ಸಲ್ಯೂಟ್ ಆಗಿರುತ್ತೆ. ಓಕೆ, ಇಲ್ಲಿ ಒಂದೇ ಸಾಲ್ವೆಂಟ್ ಇರುತ್ತೆ, ಮಿಕ್ಕಿರೋದೆಲ್ಲ ಸಲ್ಯೂಟ್ಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಗೋಲ್ಡ್ನಲ್ಲೂ ಅಷ್ಟೇ. ಗೋಲ್ಡಲ್ಲಿ ಮೇಜರಾಗಿ ಏನಿರುತ್ತೆ? ಗೋಲ್ಡ್ ಜಾಸ್ತಿ ಕ್ವಾಂಟಿಟಿನಲ್ಲಿರುತ್ತೆ, ಆದ್ದರಿಂದ ಗೋಲ್ಡಲ್ಲಿ ಗೋಲ್ಡ್ ಸಾಲ್ವೆಂಟ್ ಆಗಿರುತ್ತೆ, ಮಿಕ್ಕಿರೋ ಕಾಪರ್ ಹಾಗೆ ಸಿಲ್ವರ್ ಬಂದುಬಿಟ್ಟು ಸಲ್ಯೂಟ್ ಆಗಿರುತ್ತೆ. ಈ ರೀತಿ ನೀವು ಒಂದು ಸಲ್ಯೂಷನ್ನಲ್ಲಿ ಸಾಲ್ವೆಂಟ್ನ ಈಸಿಯಾಗಿ ಮಾಡ್ಕೋಬೋದು. ಓಕೆ, ಗೋಲ್ಡಲ್ಲಿ ಯಾವುದು? ಗೋಲ್ಡ್ ಸಾಲ್ವೆಂಟ್ ಆಗಿರುತ್ತೆ, ಏರಲ್ಲಿ ನೈಟ್ರೋಜನ್ ಸಾಲ್ವೆಂಟ್ ಆಗಿರುತ್ತೆ. ಈ ರೀತಿ ನೀವು ಐಡೆಂಟಿಫೈ ಸಾಲ್ವೆಂಟ್ ಮಾಡ್ಕೊಂಡ್ಬಿಟ್ಟು ಮಿಕ್ಕಿರೋದೇನಿರುತ್ತೆ ಆ ಸೊಲ್ಯೂಷನಲ್ಲಿ ಅದೆಲ್ಲ ಸಲ್ಯೂಟ್ ಆಗಿರುತ್ತೆ ಅಂತ ನೀವು ಕನ್ಸಿಡರ್ ಮಾಡಬೇಕು. ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ನೀವೇನು ತಿಳ್ಕೊಬೇಕು ಅಂದರೆ ಈ ಸಲ್ಯೂಷನ್ ಫಿಸಿಕಲ್ ಸ್ಟೇಟ್ ಏನಿರುತ್ತೆ ಅಂದರೆ ಈ ಸಲ್ಯೂಷನ್, ಇದೆಲ್ಲ ಸಲ್ಯೂಷನ್ಗೆ ಎಕ್ಸಾಂಪಲ್ಸ್ ಅಲ್ವಾ, ಈ ಸಲ್ಯೂಷನ್ಗಳ ಫಿಸಿಕಲ್ ಸ್ಟೇಟ್ ಅಂದರೆ ಇದು ಗ್ಯಾಸಲ್ಲಿರಬೇಕಾ, ಲಿಕ್ವಿಡಲ್ಲಿರಬೇಕಾ, ಹಾಗೆ ಸಾಲಿಡಲ್ಲಿರಬೇಕಾ. ಇಲ್ಲಿ ಕೆಲವೊಂದು ಏನು ನಿಮಗೆ ಇಲ್ಲಿ ಲಿಕ್ವಿಡಲ್ಲಿರುತ್ತೆ, ಕೆಲವೊಂದು ಸಾಲಿಡಲ್ಲಿರುತ್ತೆ, ಕೆಲವೊಂದು ಗ್ಯಾಷಿಯಸ್ ಫಾರ್ಮಲ್ಲಿರುತ್ತೆ. ಫಿಸಿಕಲ್ ಸ್ಟೇಟ್ ಆಫ್ ಸಲ್ಯೂಷನ್. ಈ ಸಲ್ಯೂಷನ್ದು ಫಿಸಿಕಲ್ ಸ್ಟೇಟ್ ಯಾವ ಬೇಸಿಸ್ ಮೇಲೆ ಇರುತ್ತೆ, ಯಾವುದು ಅದನ್ನು ಡಿಸೈಡ್ ಮಾಡುತ್ತೆ ಅಂದರೆ ಅದು ಬಂದುಬಿಟ್ಟು ಫಿಸಿಕಲ್ ಸ್ಟೇಟ್ ಆಫ್ ಸಾಲ್ವೆಂಟ್ ಬಂದುಬಿಟ್ಟು ಡಿಸೈಡ್ ಮಾಡುತ್ತೆ. ಫಿಸಿಕಲ್ ಸ್ಟೇಟ್ ಆಫ್ ಸಾಲ್ವೆಂಟ್ ಏನು ಡಿಸೈಡ್ ಮಾಡುತ್ತೆ? ಸಲ್ಯೂಷನ್ ಫಿಸಿಕಲ್ ಸ್ಟೇಟ್ನ ಡಿಸೈಡ್ ಮಾಡುತ್ತೆ. ಇಲ್ಲೇ ನೋಡಿ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಈ ಫಸ್ಟ್ ಎಕ್ಸಾಂಪಲಲ್ಲಿ ನಾವು ಎರಡು ಎಕ್ಸಾಂಪಲ್ನ ಕನ್ಸಿಡರ್ ಮಾಡಿದ್ವಿ. ಒಂದನ್ನು ನಾವು ವಾಟರ್ನ ಲಾರ್ಜ್ ಕ್ವಾಂಟಿಟಿ ಹಾಕಿಬಿಟ್ಟು ವಾಟರ್ನ ಸಾಲ್ವೆಂಟ್ ಅಂತ ಕನ್ಸಿಡರ್ ಮಾಡಿದ್ವಿ. ಇಲ್ಲಿ ನಾವು NaClನ ಲಾರ್ಜ್ ಕ್ವಾಂಟಿಟಿನಲ್ಲಿ ಹಾಕ್ಬಿಟ್ಟು NaCl ಸಾಲ್ವೆಂಟ್ ಅಂತ ಡಿಸೈಡ್ ಮಾಡಿದ್ವಿ. ಇಲ್ಲಿ ನಾವು ನೋಡೋದಾದರೆ ಸಲ್ಯೂಷನ್ ಏನಿರುತ್ತೆ, ಸಲ್ಯೂಷನ್ ಫಿಸಿಕಲ್ ಸ್ಟೇಟ್ ಅಂದರೆ ಅದು ಗ್ಯಾಸಾ, ಲಿಕ್ವಿಡಾ, ಸಾಲಿಡ್ ಅಂತ ಹೇಗೆ ಡಿಸೈಡ್ ಆಗುತ್ತೆ ಅಂತ ಏನು ಹೇಳ್ತಾರೆ? ಫಿಸಿಕಲ್ ಸ್ಟೇಟ್ ಆಫ್ ಸಾಲ್ವೆಂಟ್. ಸಾಲ್ವೆಂಟ್ ಫಿಸಿಕಲ್ ಸ್ಟೇಟ್ ಏನಿದೆ ಅದೇ ಫಿಸಿಕಲ್ ಸ್ಟೇಟ್ ಸಲ್ಯೂಷನ್ದಾಗಿರುತ್ತೆ ಅಂತ ಹೇಳ್ತಾರೆ. ನೀವು ಇಲ್ಲೇ ನೋಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ NaCl ವಾಟರಲ್ಲಿ ಇಲ್ಲೇನು ಸ್ವಲ್ಪ NaCl ಹಾಕಿದ್ವಿ, ನಾವು ಜಾಸ್ತಿ ವಾಟರ್ ಹಾಕಿದ್ವಿ, ಅದಕ್ಕೆ ಇಲ್ಲಿ ವಾಟರ್ ಸಾಲ್ವೆಂಟ್ ಆಗಿತ್ತು. ವಾಟರ್ ಸಾಲ್ವೆಂಟ್ ಆಗಿರೋದ್ರಿಂದ ಸಾಲ್ವೆಂಟ್ ವಾಟರ್ದು ಏನಿದೆ ಇಲ್ಲಿ ಫಿಸಿಕಲ್ ಸ್ಟೇಟ್ ಲಿಕ್ವಿಡ್ ಆಗಿದೆ ವಾಟರ್, ಅದಕ್ಕೆ ಸಲ್ಯೂಷನ್ ಸಹ ಏನಾಗಿದೆ? ಲಿಕ್ವಿಡ್ ಆಗಿದೆ. ನೆಕ್ಸ್ಟು ಇದೇ ಎಕ್ಸಾಂಪಲ್ ಇನ್ನೊಂದು ರೀತಿ ನಾವಿಲ್ಲಿ ಕೊಟ್ಟಾಗ ಏನಾಗಿತ್ತು? ಇಲ್ಲಿ ವಾಟರ್ನ ಸ್ವಲ್ಪ ಹಾಕಿದ್ವಿ, NaClನ ಜಾಸ್ತಿ ಹಾಕಿದ್ವಿ. ಸೊ NaCl ಏನಾಯಿತು? ಇಲ್ಲಿ ಸಾಲ್ವೆಂಟ್ ಆಯಿತು. NaClದು ಏನಿದೆ ನಮಗೆ ಫಿಸಿಕಲ್ ಸ್ಟೇಟ್? NaClದು ಬಂದುಬಿಟ್ಟು ಸಾಲಿಡ್ ಇದೆ, ಅದಕ್ಕೆ ನಮಗೆ ಈ ಸಲ್ಯೂಷನ್ ಏನಾಗಿದೆ ಮಿಕ್ಸ್ ಆಗಿರೋದು ಎರಡೂ ಇಲ್ಲಿ ಅದು ಸಹ ಸಾಲಿಡ್ ಆಗಿದೆ. ಸೊ ಇಲ್ಲಿ ನಮಗೆ ಏನು ಗೊತ್ತಾಗುತ್ತೆ? ಫಿಸಿಕಲ್ ಸ್ಟೇಟ್ ಸಲ್ಯೂಷನ್ದು ಏನಿರುತ್ತೆ ಅದು ಯಾವ್ದು ಡಿಸೈಡ್ ಮಾಡುತ್ತೆ ಅಂದರೆ ಸಾಲ್ವೆಂಟ್ ಫಿಸಿಕಲ್ ಸ್ಟೇಟ್ ಏನಿದೆ ಅದೇ ನಮಗೆ ಡಿಸೈಡ್ ಮಾಡೋದು. ಓಕೆ, ನೀವಿನ್ನೂ ಇಲ್ಲೂ ನೋಡ್ಬೋದು ಬೇಕಾದರೆ. ಶುಗರ್ ವಾಟರ್ನಲ್ಲೂ ಅಷ್ಟೇ ನಿಮಗೆ ಸೇಮ್ NaCl ಹೇಗೆ ಎಕ್ಸಾಂಪಲ್ ಕೊಟ್ಟೆ ಅದೇ ರೀತಿ ಎಕ್ಸಾಂಪಲ್ ಬರುತ್ತೆ ಸೇಮ್. ಓಕೆ, ಏರ್ನಲ್ಲಿ ಏನು ಹೇಳಿದೆ ನಾನು? ಇಲ್ಲಿ ನೈಟ್ರೋಜನ್ ಜಾಸ್ತಿ ಇರುತ್ತೆ ಅಂತ ಹೇಳಿದ್ದೆ. ಓಕೆ, ನೈಟ್ರೋಜನ್ ಸಾಲ್ವೆಂಟ್ ಅಲ್ವಾ. ಸೊ ನೈಟ್ರೋಜನ್ ಸಾಲ್ವೆಂಟ್ ಇರೋದ್ರಿಂದ ನೈಟ್ರೋಜನ್ ಇಲ್ಲಿ ಯಾವ ಫಾರ್ಮಲ್ಲಿದೆ? ಗ್ಯಾಸ್ ಫಾರ್ಮಲ್ಲಿದೆ, ಅದಕ್ಕೆ ನಮಗೆ ಏರ್ ಸಹ ಇಲ್ಲಿ ಗ್ಯಾಸ್ ಫಾರ್ಮಲ್ಲಿ ಇರುತ್ತೆ. ಓಕೆ, ಗೋಲ್ಡಲ್ಲಿ ಏನಾಗುತ್ತೆ? ಗೋಲ್ಡಲ್ಲಿ ಮೇಜರ್ ಬಂದುಬಿಟ್ಟು ನಮಗೆ ಗೋಲ್ಡ್ ಇರುತ್ತೆ, ಮಿಕ್ಕಿರೋದು ಕಾಪರ್ ಹಾಗೆ ಸಿಲ್ವರ್ ಇರುತ್ತೆ. ಆದ್ದರಿಂದ ಗೋಲ್ಡ್ ಈ ಸಲ್ಯೂಷನ್ ಅಂತ ಏನು ಕನ್ಸಿಡರ್ ಮಾಡ್ತೀವಿ ಅದರದ್ದು ಫಿಸಿಕಲ್ ಸ್ಟೇಟ್ ಬಂದುಬಿಟ್ಟು ಜಾಸ್ತಿ ಯಾವುದಿರುತ್ತೆ? ಸಾಲ್ವೆಂಟ್, ದಟ್ ಈಸ್ ಗೋಲ್ಡ್. ಆ ಗೋಲ್ಡ್ ಫಿಸಿಕಲ್ ಸ್ಟೇಟ್ ಏನು?
ಸಾಲಿಡ್, ಅದಕ್ಕೆ ಈ ಗೋಲ್ಡ್ ಸಹ ಸಾಲಿಡ್ ಆಗಿರುತ್ತೆ. ಸೊ ಇಲ್ಲಿ ಸಾಲ್ವೆಂಟ್ ಏನು ಫಿಸಿಕಲ್ ಸ್ಟೇಟ್ ಇರುತ್ತೆ ಅದೇ ಫಿಸಿಕಲ್ ಸ್ಟೇಟ್ ಈ ಸಲ್ಯೂಷನ್ಗಳದ್ದು ಆಗಿರುತ್ತೆ. ಓಕೆ, ಸೊ ಮೇಜರಾಗಿ ಯಾವುದು ನಮಗೆ ಎಫೆಕ್ಟ್ ಮಾಡೋದು ಫಿಸಿಕಲ್ ಸ್ಟೇಟ್ನಲ್ಲಿ ಅಂದರೆ ಸಾಲ್ವೆಂಟ್. ಇದು ನಿಮಗೆ ನೆನಪಿಟ್ಕೋಬೇಕು. ಇವಾಗ ನಾವು ಡೆಫಿನೇಷನ್ ನೋಡೋದಾದರೆ ಸಾಲ್ವೆಂಟ್ ಡೆಫಿನೇಷನ್ ಏನಂತ ಹೇಳ್ಬೋದು, ದ ಕಾಂಪೊನೆಂಟ್ ದಟ್ ಈಸ್ ಪ್ರೆಸೆಂಟ್ ಇನ್ ದ ಲಾರ್ಜ್ ಕ್ವಾಂಟಿಟಿ ಈಸ್ ನೋನ್ ಆ್ಯಸ್ ಸಾಲ್ವೆಂಟ್. ಅಂದರೆ ಒಂದು ಸೊಲ್ಯೂಷನ್ನಲ್ಲಿ ಲಾರ್ಜ್ ಕ್ವಾಂಟಿಟಿನಲ್ಲಿ ಯಾವುದು ಪ್ರೆಸೆಂಟ್ ಇರುತ್ತೆ ಅದನ್ನು ನಾವು ಸಾಲ್ವೆಂಟ್ ಅಂತ ಕರಿತೀವಿ. ಓಕೆ, ಹಾಗೆ ಸಲ್ಯೂಟ್ ಅಂದರೆ ಏನು? ಒಂದು ಸೊಲ್ಯೂಷನ್ನಲ್ಲಿ ಲಾರ್ಜೆಸ್ಟ್ ಕ್ವಾಂಟಿಟಿನಲ್ಲಿ ಒಂದು ಮಾತ್ರ ಪ್ರೆಸೆಂಟ್ ಇರುತ್ತೆ, ಅದೇನು ಸಾಲ್ವೆಂಟ್. ಅದನ್ನು ಬಿಟ್ಟು ಮಿಕ್ಕಿರೋದನ್ನ ಏನಂತ ಕರಿತೀವಿ? ಸಲ್ಯೂಟ್ಸ್. ಒನ್ ಆರ್ ಮೋರ್ ಕಾಂಪೊನೆಂಟ್ಸ್ ಪ್ರೆಸೆಂಟ್ ಇನ್ ದ ಸೊಲ್ಯೂಷನ್ ಅದರ್ ದೆನ್ ಸಾಲ್ವೆಂಟ್ ಆರ್ ಕಾಲ್ಡ್ ಸಲ್ಯೂಟ್ಸ್ ಅಂತ ನಿಮಗೆ ಗೊತ್ತಿರಬೇಕು. ಹಾಗೆ ಇನ್ನೂ ಒಂದು ಮೇನ್ ಇಂಪಾರ್ಟೆಂಟ್ ಏನು, ನಮಗೆ ಸಾಲ್ವೆಂಟ್ ಡಿಟರ್ಮೈನ್ಸ್ ದ ಫಿಸಿಕಲ್ ಸ್ಟೇಟ್ ಇನ್ ವಿಚ್ ಸಲ್ಯೂಷನ್ ಎಕ್ಸಿಸ್ಟ್ಸ್. ಓಕೆ, ಸಲ್ಯೂಷನ್ ಯಾವ ಫಿಸಿಕಲ್ ಸ್ಟೇಟ್ನಲ್ಲಿ ಅದು ನಮಗೆ ಇರಬೇಕು ಅಂತ ಯಾವುದು ಡಿಸೈಡ್ ಮಾಡುತ್ತೆ? ಸಾಲ್ವೆಂಟ್ನ ಫಿಸಿಕಲ್ ಸ್ಟೇಟ್ ಏನಿರುತ್ತೆ ಅದು ಡಿಸೈಡ್ ಮಾಡುತ್ತೆ ಅಂತ ನಮಗೆ ಗೊತ್ತಿರಬೇಕು. ಸೊ ಇವಾಗ ನಿಮಗೆ ಸಲ್ಯೂಷನ್ದು ಡೆಫಿನಿಷನ್ ಗೊತ್ತಾಯಿತು, ಹಾಗೆ ಸಾಲ್ವೆಂಟ್ ಡೆಫಿನಿಷನ್ ಗೊತ್ತಾಯಿತು, ಸಲ್ಯೂಟ್ದು ಡೆಫಿನಿಷನ್ ಗೊತ್ತಾಯಿತು, ಫಿಸಿಕಲ್ ಸ್ಟೇಟ್ನ ಯಾವುದು ಡಿಸೈಡ್ ಮಾಡುತ್ತೆ ಅಂತ ಗೊತ್ತಾಯಿತು. ಒಂದು ಎಕ್ಸಾಂಪಲ್ ಕೊಟ್ಟರೆ ಅದರಲ್ಲಿ ಸಲ್ಯೂಷನ್, ಸಾಲ್ವೆಂಟ್, ಸಲ್ಯೂಟ್ನ ಹೇಗೆ ಕಂಡುಹಿಡಿಬೇಕು ಅನ್ನೋದು ನಿಮಗೆ ಗೊತ್ತಾಯಿತು. ಇವಾಗ ಟೈಪ್ಸ್ ಆಫ್ ಸಲ್ಯೂಷನ್ಸ್ನ ನೋಡೋಣ. ಟೈಪ್ಸ್ ಆಫ್ ಸಲ್ಯೂಷನ್ಗೆ ಹೋಗೋದಕ್ಕೆ ಮುಂಚೆ ನಿಮ್ಮ ಲೆವೆಲ್ಗೆ ಏನಿದೆ ಅಂದರೆ ಬೈನರಿ ಸಲ್ಯೂಷನ್ಸ್ ಮಾತ್ರ ಇದೆ. ಬೈನರಿ ಸಲ್ಯೂಷನ್ಸ್. ಬೈನರಿ ಸಲ್ಯೂಷನ್ಸ್ ಅಂದರೆ ಏನು? Solutions which consists two components are called binary solutions. Example, NaCl solution, sugar solution, nitrogen and oxygen mixture. Here ಸೆಕೆಂಡ್ PUC ನಲ್ಲಿ ಕೇವಲ ಬೈನರಿ ಸೊಲ್ಯೂಷನ್ಸ್ ಮಾತ್ರ ಇದೆ. ಬೈನರಿ ಸೊಲ್ಯೂಷನ್ಸ್ ಅಂದರೆ ಏನು ಅಂದರೆ, ಬೈನರಿ ಸೊಲ್ಯೂಷನ್ ಅಂದರೆ ಏನು ಅಂತ ನೋಡೋದಾದರೆ, ಬೈನರಿ ಸೊಲ್ಯೂಷನ್ ಅನ್ನೋದು ಸಹ ಸೊಲ್ಯೂಷನ್ಸೇ. ಓಕೆ, ಬೈನರಿ ಸೊಲ್ಯೂಷನ್ಸ್ ಅನ್ನೋದು ಸೊಲ್ಯೂಷನ್ಸೇ, ಅದರಲ್ಲಿ ಎರಡು ಕಾಂಪೊನೆಂಟ್ಗಳು ಮಾತ್ರ ಪ್ರೆಸೆಂಟ್ ಇರುತ್ತೆ. ಓಕೆ, ನಾವು ಇದಕ್ಕಿಂತ ಮುಂಚೆ ಏನು ನೋಡಿದ್ವಿ, ಫಾರ್ ಎಕ್ಸಾಂಪಲ್ ಏರ್ ನಾವು ಕನ್ಸಿಡರ್ ಮಾಡಿದಾಗ ಅಲ್ಲೇನಿತ್ತು? ನೈಟ್ರೋಜನ್, ಆಕ್ಸಿಜನ್, CO2, ಆರ್ಗನ್ ಎಲ್ಲ ಇತ್ತಲ್ವಾ. ಸೊ ಇದರಲ್ಲಿ ಎರಡಕ್ಕಿಂತ ಹೆಚ್ಚು ಕಾಂಪೊನೆಂಟ್ಗಳು ಇದೆ. ಓಕೆ, ಹಾಗೆ ಗೋಲ್ಡ್ ಕನ್ಸಿಡರ್ ಮಾಡಿದಾಗ ಏನಿತ್ತು? ಕೆಲವೊಂದು ಸಲ ಹೇಳಿದ್ನಲ್ವ, ಗೋಲ್ಡ್ ಬಂದುಬಿಟ್ಟು ನಮಗೆ ಗೋಲ್ಡ್ ಹಾಗೆ ಕಾಪರಿಂದ ತಯಾರಾಗಿರುತ್ತೆ, ಕೆಲವೊಂದು ಸಲ ಗೋಲ್ಡ್, ಕಾಪರ್ ಹಾಗೆ ಸಿಲ್ವರ್, ಇದು ಮೂರಿಂದನೂ ತಯಾರಾಗಿರುತ್ತೆ. ಸೊ ಬೈನರಿ ಸೊಲ್ಯೂಷನ್ ಅಂದರೆ ಎರಡು ಕಾಂಪೊನೆಂಟ್ಗಳನ್ನು ಮಾತ್ರ ಹೊಂದಿರುತ್ತೆ ಆ ಸೊಲ್ಯೂಷನ್ ಅಂತ ಅರ್ಥ. ಓಕೆ, ಇಲ್ಲಿ ಎಕ್ಸಾಂಪಲ್ನಲ್ಲಿ NaCl ಸೊಲ್ಯೂಷನ್ ಅಂದರೆ ಇಲ್ಲಿ NaCl ಇದೆ ಹಾಗೆ ವಾಟರ್ ಇದೆ. ಶುಗರ್ ಸೊಲ್ಯೂಷನ್, ಇಲ್ಲಿ ಶುಗರ್ ಇದೆ ಹಾಗೆ ವಾಟರ್ ಇದೆ. ಇಲ್ಲಿ ನೈಟ್ರೋಜನ್ ಹಾಗೆ ಆಕ್ಸಿಜನ್ ಮಿಕ್ಸರ್ ಮಾತ್ರ ಇದೆ. ಸೊ ಈ ಎಲ್ಲದರಲ್ಲೂ ಎರಡೆರಡು ಕಾಂಪೊನೆಂಟ್ ಮಾತ್ರ ಇದೆ. ಇವೆಲ್ಲದನ್ನು ನಾವು ಬೈನರಿ ಸೊಲ್ಯೂಷನ್ಸ್ ಅಂತ ಕರಿತೀವಿ. ಇಲ್ಲಿ ಎರಡಕ್ಕಿಂತ ಹೆಚ್ಚು ಇರೋದ್ರಿಂದ ಏರ್ನಲ್ಲಿ ಇದು ಬೈನರಿ ಸೊಲ್ಯೂಷನ್ ಅಂತ ಹೇಳೋದಿಲ್ಲ. ಈ ಗೋಲ್ಡಲ್ಲಿ ಏನೋ ಈ ಗೋಲ್ಡ್, ಕಾಪರ್, ಸಿಲ್ವರ್ ಮಿಕ್ಸ್ ಆಗಿದೆ, ಇದರಲ್ಲಿ ಇದನ್ನ ನಾವು ಬೈನರಿ ಸೊಲ್ಯೂಷನ್ ಅನ್ನೋ ಹಾಗಿಲ್ಲ. ಬೇಳೆ ಗೋಲ್ಡ್ ಕೇವಲ ಗೋಲ್ಡ್ ಹಾಗೆ ಕಾಪರಿಂದ ಅದು ತಯಾರಾಗಿದ್ದರೆ ಅದನ್ನು ನಾವು ಬೈನರಿ ಸೊಲ್ಯೂಷನ್ ಅನ್ಬೋದು. ಓಕೆ, ಸೊ ಬೈನರಿ ಸೊಲ್ಯೂಷನ್ ಅಂದರೆ ಆ ಸೊಲ್ಯೂಷನಲ್ಲಿ ಎರಡು ಮಾತ್ರ ನಮಗೆ ಕಾಂಪೊನೆಂಟ್ಸ್ ಇರುತ್ತೆ, ಆ ಸೊಲ್ಯೂಷನ್ನ ನಾವು ಬೈನರಿ ಸೊಲ್ಯೂಷನ್ ಅಂತ ಹೇಳ್ತೇವೆ. ಸೊ ನಿಮಗೆ ಕೇವಲ ಬೈನರಿ ಸೊಲ್ಯೂಷನ್ಸ್ ಮಾತ್ರ ಇದೆ. ಓಕೆ, ಅಂದರೆ ಒಂದು ಸೊಲ್ಯೂಷನ್ನಲ್ಲಿ 3 ಕಾಂಪೊನೆಂಟ್ ಇದ್ದರೆ, 4 ಕಾಂಪೊನೆಂಟ್ ಇದ್ದರೆ ಅದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗುತ್ತೆ. ಸೊ ಆದ್ದರಿಂದ ಅವರು ಕೇವಲ ನಿಮಗೆ ಬೈನರಿ ಸೊಲ್ಯೂಷನ್ನ ನಿಮ್ಮ ಸಿಲೆಬಸ್ನಲ್ಲಿ ಅಡಾಪ್ಟ್ ಮಾಡಿದ್ದಾರೆ. ನೆಕ್ಸ್ಟು ಟೈಪ್ಸ್ ಆಫ್ ಸೊಲ್ಯೂಷನ್ಸ್ನ ನೋಡೋಣ. ಸೊಲ್ಯೂಷನ್ನಲ್ಲಿ ಯಾವೆಲ್ಲ ಟೈಪ್ ಇದೆ ಅಂತ ನಾವು ನೋಡೋದಾದರೆ, ಸೊಲ್ಯೂಷನ್ನ ಮೇನಾಗಿ ಗ್ಯಾಸಿಯಸ್ ಸೊಲ್ಯೂಷನ್, ಲಿಕ್ವಿಡ್ ಸೊಲ್ಯೂಷನ್ ಹಾಗೆ ಸಾಲಿಡ್ ಸೊಲ್ಯೂಷನ್ಸ್ ಅಂತ ಡಿವೈಡ್ ಮಾಡಿದ್ದಾರೆ.
ಯಾವ ಆಧಾರದ ಮೇಲೆ ಗ್ಯಾಸಿಯಸ್, ಲಿಕ್ವಿಡ್, ಸಾಲಿಡ್ ಸೊಲ್ಯೂಷನ್ಸ್ ಅಂತ ಅವರು ಡಿವೈಡ್ ಮಾಡಿದ್ದಾರೆ ಅಂದರೆ, ಅಗೇನ್ ಇಲ್ಲಿ ಸಾಲ್ವೆಂಟ್ ನೀವು ಅಬ್ಸರ್ವ್ ಮಾಡಿ, ಸಿನ್ಸ್ ನಿಮಗೆ ಬೈನರಿ ಸೊಲ್ಯೂಷನ್ ಇರೋದ್ರಿಂದ ಕೇವಲ ನಿಮಗೆ 2 ಕಾಂಪೊನೆಂಟ್ಗಳು ಮಾತ್ರ ಇರುತ್ತೆ ಈ ಎಕ್ಸಾಂಪಲ್ಸ್ನಲ್ಲಿ. ಓಕೆ, ಸೊ ಇಲ್ಲಿ ಸಾಲ್ವೆಂಟ್ ಬಂದುಬಿಟ್ಟು ಗ್ಯಾಸ್ ಇದ್ದರೆ ಅದನ್ನು ನಾವು ಗ್ಯಾಸಿಯಸ್ ಸೊಲ್ಯೂಷನ್ ಅಂತ ಹೇಳ್ತೇವೆ. ಓಕೆ, ಟೈಪ್ಸಲ್ಲಿ. ಹಾಗೆ ಸಾಲ್ವೆಂಟ್ ಏನಾದ್ರೂ ಲಿಕ್ವಿಡ್ ಆಗಿದ್ದರೆ ಅದನ್ನು ನಾವು ಲಿಕ್ವಿಡ್ ಸೊಲ್ಯೂಷನ್ಸ್ ಅಂತ ಹೇಳ್ತೇವೆ. ಒಂದು ವೇಳೆ ಸಾಲ್ವೆಂಟ್ ಏನಾದರೂ ಸಾಲಿಡ್ ಆಗಿದ್ದರೆ ಅದನ್ನು ನಾವು ಸಾಲಿಡ್ ಸೊಲ್ಯೂಷನ್ಸ್ ಅಂತ ಹೇಳ್ತೇವೆ. ಓಕೆ, ಸೊ ಇದು ನಿಮಗೆ ನೆನಪಿರಬೇಕು. ಸಾಲ್ವೆಂಟ್ ಆಧಾರದ ಮೇಲೇ ನಾವು ಟೈಪ್ಸ್ ಆಫ್ ಸೊಲ್ಯೂಷನ್ನ ಡಿವೈಡ್ ಮಾಡೋದು. ಓಕೆ, ಫಾರ್ ಎಕ್ಸಾಂಪಲ್ ಗ್ಯಾಸಿಯಸ್ ಸೊಲ್ಯೂಷನ್ನಲ್ಲಿ ನಿಮಗೆ ಸಾಲ್ವೆಂಟ್ ಬಂದುಬಿಟ್ಟು ಗ್ಯಾಸ್ ಮಾತ್ರ ಆಗಿರುತ್ತೆ, ಸಲ್ಯೂಟ್ ಬಂದುಬಿಟ್ಟು ಏನಾದರೂ ಆಗಿರ್ಬೋದು. ಇಟ್ ಈಸ್ ನಾಟ್ ನೆಸೆಸರಿಲಿ ಟು ಬಿ ಗ್ಯಾಸ್. ಓಕೆ, ನಿಮಗೆ ಗ್ಯಾಸಿಯಸ್ ಸೊಲ್ಯೂಷನಲ್ಲಿ ಸಾಲ್ವೆಂಟ್ ಗ್ಯಾಸ್ ಆಗಿದ್ದು, ಸಲ್ಯೂಟ್ ನಿಮಗೆ ಗ್ಯಾಸ್ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು, ಸಾಲಿಡ್ ಆಗಿರ್ಬೋದು. ಓಕೆ, ಸೊ ಗ್ಯಾಸಿಯಸ್ ಸೊಲ್ಯೂಷನ್ ಅಂದರೆ ನಿಮಗೆ ನೆನಪಿರಬೇಕು, ಇಲ್ಲಿ ಕೇವಲ ಸಾಲ್ವೆಂಟ್ ಮಾತ್ರ ನಿಮಗೆ ಗ್ಯಾಸ್ ಆಗಿರುತ್ತೆ. ಸಲ್ಯೂಟ್ ಬಂದುಬಿಟ್ಟು ಯಾವುದಾದ್ರೂ ಆಗಿರ್ಬೋದು, 3 ಸ್ಟೇಟ್ಸಲ್ಲಿ ಯಾವುದಾದ್ರೂ ಸ್ಟೇಟ್ ಆಗಿರ್ಬೋದು. ಓಕೆ, ಕಾಮನ್ ಎಕ್ಸಾಂಪಲ್ಸ್ ನೋಡೋದಾದರೆ ಗ್ಯಾಸಿಯಸ್ ಸೊಲ್ಯೂಷನ್ಗೆ ಸಾಲ್ವೆಂಟ್ ಬಂದುಬಿಟ್ಟು ಗ್ಯಾಸಿಯಸ್ ಸೊಲ್ಯೂಷನ್ ಅಂದರೆ ಸಾಲ್ವೆಂಟ್ ಎಲ್ಲದರಲ್ಲೂ ಗ್ಯಾಸೇ ಆಗಿರುತ್ತಲ್ವಾ, ಸೊ ಸಲ್ಯೂಟ್ ಮಾತ್ರ ಚೇಂಜ್ ಆಗೋಗುತ್ತೆ. ಓಕೆ, ಕಾಮನ್ ಎಕ್ಸಾಂಪಲ್ಸ್ನ ನಾವು ನೋಡೋದಾದರೆ ಗ್ಯಾಸಿಯಸ್ ಸೊಲ್ಯೂಷನ್ ಅಂದ್ರೇ ಏನು, ಸಾಲ್ವೆಂಟ್ ನಮಗೆ ಗ್ಯಾಸ್ ಆಗಿರುತ್ತೆ ಅಂತ ಅರ್ಥ ಅಲ್ವಾ. ಸೊ ಮಿಕ್ಸ್ಚರ್ ಆಫ್ ಆಕ್ಸಿಜನ್ ಆ್ಯಂಡ್ ನೈಟ್ರೋಜನ್ ಯಾವುದಕ್ಕೆ ನಮಗೆ ಎಕ್ಸಾಂಪಲ್, ಅದು ಗ್ಯಾಸಿಯಸ್ ಸೊಲ್ಯೂಷನ್ಗೆ ಎಕ್ಸಾಂಪಲ್. ಇದರಲ್ಲಿ ಏನಾಗಿದೆ, ಮಿಕ್ಸ್ಚರ್ ಆಫ್ ಆಕ್ಸಿಜನ್ ಹಾಗೆ ನೈಟ್ರೋಜನ್ ಇದೆ. ಅಂದರೆ ಇಲ್ಲಿ ಸಾಲ್ವೆಂಟು ಸಹ ಗ್ಯಾಸ್ ಆಗಿದೆ, ಸಲ್ಯೂಟ್ ಸಹ ಗ್ಯಾಸ್ ಆಗಿದೆ. ಹಾಗೆ ಕ್ಲೋರೋಫಾರ್ಮ್ ಮಿಕ್ಸ್ಡ್ ವಿತ್ ನೈಟ್ರೋಜನ್ ಗ್ಯಾಸ್ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಕ್ಲೋರೋಫಾರ್ಮ್ ಅನ್ನೋದು ಲಿಕ್ವಿಡು, ಹಾಗೆ ನೈಟ್ರೋಜನ್ ಅನ್ನೋದು ಗ್ಯಾಸು. ಸೊ ನೈಟ್ರೋಜನ್ನ ಇಲ್ಲಿ ಸಾಲ್ವೆಂಟ್ ಆಗಿ ಕನ್ಸಿಡರ್ ಮಾಡಿಬಿಟ್ಟು ಕ್ಲೋರೋಫಾರ್ಮ್ನ ಸಲ್ಯೂಟ್ ಆಗಿ ಕನ್ಸಿಡರ್ ಮಾಡ್ತಾರೆ. ಹಾಗೆ ಕ್ಯಾಂಫರಿನ್ ನೈಟ್ರೋಜನ್, ದಿಸ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಈ ಟೇಬಲ್ ಏನು ಹೇಳ್ತಾ ಇದ್ದೀನಿ, ಇದು 1 ಮಾರ್ಕ್ ಅಥವಾ 2 ಮಾರ್ಕಿಗೆ ಬರೋ ಚಾನ್ಸಸ್ ತುಂಬ ಇದೆ ಎಕ್ಸಾಮ್ನಲ್ಲಿ. ಪ್ಲೀಸ್ ನೋಟ್ ದಿಸ್ ಥಿಂಗ್ಸ್. ಕ್ಯಾಂಫರಿನ್ ನೈಟ್ರೋಜನ್ ಬಂದುಬಿಟ್ಟು ಇಲ್ಲಿ ನೈಟ್ರೋಜನ್ ಗ್ಯಾಸ್ ಆಗಿರೋದ್ರಿಂದ ಸಾಲ್ವೆಂಟ್ ಗ್ಯಾಸ್ ಆಗಿರುತ್ತೆ, ಕ್ಯಾಂಫರ್ ಬಂದುಬಿಟ್ಟು ಸಾಲಿಡ್ ಆಗಿರೋದ್ರಿಂದ ಅದು ಸಾಲಿಡ್ ಸಲ್ಯೂಟ್ ಆಗಿರುತ್ತೆ. ಓಕೆ, ಸೊ ಇದಿಷ್ಟು ಬಂದುಬಿಟ್ಟು ನಿಮಗೆ ಗ್ಯಾಸಿಯಸ್ ಸೊಲ್ಯೂಷನ್ಸ್ಗೆ ಎಕ್ಸಾಂಪಲ್. ಹಾಗೆ ಲಿಕ್ವಿಡ್ ಸೊಲ್ಯೂಷನ್ಗೆ ಬಂದರೆ ಅಗೇನ್ ಇಲ್ಲಿ ಸಾಲ್ವೆಂಟ್ ಬಂದುಬಿಟ್ಟು ಲಿಕ್ವಿಡ್ ಆಗಿರುತ್ತೆ. ಓಕೆ, ಹಾಗೆ ಸಲ್ಯೂಟ್ ಬಂದುಬಿಟ್ಟು ಗ್ಯಾಸ್ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು, ಸಾಲಿಡ್ ಆಗಿರ್ಬೋದು. ಎಕ್ಸಾಂಪಲ್ ನೋಡೋದಾದರೆ ನಾವು ಇಷ್ಟು ದಿನ ಏನು ಸೊಲ್ಯೂಷನ್ಸ್ ಅಂತ ಕರಿತೀವಿ ಅದೆಲ್ಲ ಲಿಕ್ವಿಡ್ ಸೊಲ್ಯೂಷನ್ಸೇ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಸಿ ಹಿಯರ್ ಗ್ಲೂಕೋಸ್ ಡಿಸಾಲ್ವ್ಡ್ ಇನ್ ವಾಟರ್, ಇದನ್ನೇ ತಾನೇ ನೀವು ಇಷ್ಟು ದಿನ ಕನ್ಸಿಡರ್ ಮಾಡ್ತಾ ಇದ್ದಿದ್ದು ಸೊಲ್ಯೂಷನ್ ಅಂತ. NaCl ಡಿಸಾಲ್ವ್ ಇನ್ ವಾಟರ್ ಅಥವಾ ಗ್ಲೂಕೋಸ್ ಡಿಸಾಲ್ವ್ ಇನ್ ವಾಟರ್ ಅಂತ ಹೇಳ್ಬಿಟ್ಟು. ಅದು ಯಾವುದಕ್ಕೆ ಎಕ್ಸಾಂಪಲ್ ಅಂದರೆ ಸಾಲಿಡ್ ಡಿಸಾಲ್ವ್ಡ್ ಇನ್ ಲಿಕ್ವಿಡ್ ಅಂತ ಅದರ ಅರ್ಥ. ಅಂದರೆ ಇಲ್ಲಿ ಸಾಲ್ವೆಂಟ್ ಬಂದುಬಿಟ್ಟು ಲಿಕ್ವಿಡ್ ಆಗಿದೆ, ಸಲ್ಯೂಟ್ ಬಂದುಬಿಟ್ಟು ಸಾಲಿಡ್ ಆಗಿದೆ, ಅದಕ್ಕೆ ಗ್ಲೂಕೋಸ್ ಡಿಸಾಲ್ವ್ ಇನ್ ವಾಟರ್ ಬಂದುಬಿಟ್ಟು ಬೆಸ್ಟ್ ಎಕ್ಸಾಂಪಲ್. ಹಾಗೆ ಎಥೆನಾಲ್ ಡಿಸಾಲ್ವ್ಡ್ ಇನ್ ವಾಟರ್, ಇದು ಸಹ ನಮಗೆ ಲಿಕ್ವಿಡು, ಇದು ಸಹ ನಮಗೆ ಲಿಕ್ವಿಡು. ಸೊ ಇಲ್ಲಿ ಸಾಲ್ವೆಂಟ್ ಸಲ್ಯೂಟ್ ಎರಡೂ ಸಹ ಲಿಕ್ವಿಡ್ ಆಗಿರುತ್ತೆ. ಹಾಗೆ ಆಕ್ಸಿಜನ್ ಡಿಸಾಲ್ವ್ಡ್ ಇನ್ ವಾಟರ್, ವಾಟರ್ ಬಂದುಬಿಟ್ಟು ಸಾಲ್ವೆಂಟ್, ಆಕ್ಸಿಜನ್ ಬಂದುಬಿಟ್ಟು ಗ್ಯಾಸ್ ಆಗಿದೆ. 3 ಬಂದುಬಿಟ್ಟು ಲಿಕ್ವಿಡ್ ಸೊಲ್ಯೂಷನ್ಸ್ಗೆ ಎಕ್ಸಾಂಪಲ್ಸ್. ಓಕೆ, ಹಾಗೆ ಸಾಲಿಡ್ ಸೊಲ್ಯೂಷನ್ಸಲ್ಲಿ ಏನಾಗುತ್ತೆ, ಅಗೇನ್ ಸಾಲಿಡ್ ಸೊಲ್ಯೂಷನ್ನಲ್ಲಿ ಸಾಲ್ವೆಂಟ್ ಬಂದುಬಿಟ್ಟು ಸಾಲಿಡ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಈ ಸಾಲ್ವೆಂಟೇ ಡಿಸೈಡ್ ಮಾಡೋದು ಫಿಸಿಕಲ್ ಸ್ಟೇಟ್ಸ್ನ. ಸೊ ಟೈಪ್ಸ್ ಆಫ್ ಸೊಲ್ಯೂಷನಲ್ಲೂ ಇದು ಒಂದು ಟ್ರಿಕ್ ನಿಮಗೆ. ಏನು, ಸಾಲ್ವೆಂಟ್ ಬೇಸಿಸ್ ಮೇಲೆ ಇಲ್ಲಿ ನೀವು ಫಸ್ಟ್ ತೊಗೊಂಡ್ಬಿಡ್ಬೇಕು. ಲಿಕ್ವಿಡ್ ಸೊಲ್ಯೂಷನ್ಗೆ ಎಕ್ಸಾಂಪಲ್ ಅಂದರೆ ಸಾಲ್ವೆಂಟಲ್ಲಿ ಲಿಕ್ವಿಡ್ ಇರಬೇಕು ಫಸ್ಟು, ಅದನ್ನು ನೀವು ನೆನ್ಪಿಟ್ಕೋಬೇಕು. ಓಕೆ, ಇಲ್ಲಿ ಸಾಲಿಡ್ ಸೊಲ್ಯೂಷನ್ಸ್ ನಾವು ನೋಡೋದಾದರೆ ಸಾಲ್ವೆಂಟ್ ಬಂದುಬಿಟ್ಟು ಯಾವಾಗಲೂ ಸಾಲಿಡ್ ಆಗಿರುತ್ತೆ, ಹಾಗೆ ಸಲ್ಯೂಟ್ ಬಂದುಬಿಟ್ಟು ಅಗೇನ್ ಗ್ಯಾಸ್, ಲಿಕ್ವಿಡ್, ಸಾಲಿಡ್ ಏನಾದರೂ ಆಗಿರ್ಬೋದು. ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸೊಲ್ಯೂಷನ್ ಆಫ್ ಹೈಡ್ರೋಜನ್ ಇನ್ ಪೆಲಾಡಿಯಮ್, ಇದನ್ನು ನಾವು ಗ್ಯಾಸ್ ಇನ್ ಸಾಲಿಡ್, ದಟ್ ಈಸ್ ಸಾಲಿಡ್ ಸೊಲ್ಯೂಷನ್ಸ್ ಅಂತ ಎಕ್ಸಾಂಪಲ್ ಕೊಡ್ಬೋದು. ಹಾಗೆ ಅಮಾಲ್ಗಮ್ ಆಫ್ ಮರ್ಕ್ಯುರಿ ವಿತ್ ಸೋಡಿಯಂ. ಓಕೆ, ಇಲ್ಲಿ ಅಮಾಲ್ಗಮ್ ಆಫ್ ಮರ್ಕ್ಯುರಿ ಅಂದರೆ ಏನು, ಲಿಕ್ವಿಡ್, ಸೋಡಿಯಂ ಅಂದರೆ ಏನು, ಸಾಲಿಡ್. ಸೊ ಇದು ನಿಮಗೆ ಸಾಲಿಡ್ ಸೊಲ್ಯೂಷನ್ಗೆ ಎಕ್ಸಾಂಪಲ್. ಹಾಗೆ ಕಾಪರ್ ಡಿಸಾಲ್ವ್ ಇನ್ ಗೋಲ್ಡ್, ಇದು ಸಹ ನಿಮಗೆ ಸಾಲಿಡ್ ಇನ್ ಸಾಲಿಡ್, ಇದು ಸಾಲಿಡ್ ಸೊಲ್ಯೂಷನ್ಗೆ ಎಕ್ಸಾಂಪಲ್. ಎಕ್ಸಾಂಪಲ್ನ ಅವರು ಹೇಗೆ ಕೇಳ್ತಾರೆ ಅಂದರೆ ಕೆಲವೊಂದು ಸಲ ಗಿವ್ ಆನ್ ಎಕ್ಸಾಂಪಲ್ ಫಾರ್ ಸಾಲಿಡ್ ಇನ್ ಗ್ಯಾಸ್ ಅಂತ ಕೊಡ್ತಾರೆ. ಓಕೆ, ಆವಾಗ ನೀವೇನು ಮಾಡಬೇಕು, ಇದು ಸಾಲಿಡ್ ಇನ್ ಗ್ಯಾಸ್ ಅಂದರೆ ಇದು ಸಾಲಿಡ್ ಇನ್ ಗ್ಯಾಸ್. ಓಕೆ, ಸಾಲಿಡ್ ಇನ್ ಗ್ಯಾಸ್ ಅಂತಲೂ ಕೊಡ್ಬೋದು, ಅಥವಾ ಸಾಲಿಡ್ ಡಿಸಾಲ್ವ್ಡ್ ಇನ್ ಗ್ಯಾಸ್ ಅಂತನಾದರೂ ಕೊಡ್ಬೋದು. ಓಕೆ,
ನಾವು ಡಿಸಾಲ್ವ್ ಅನ್ನೋ ಪದನ ಯೂಸ್ ಮಾಡ್ಬೋದು. ಈವನ್ ದೋ ಇಟ್ ಈಸ್ ಗ್ಯಾಸ್ ಆದರೂ ಕೂಡ ಡಿಸಾಲ್ವ್ ಅನ್ನೋ ಪದನ ಯೂಸ್ ಮಾಡ್ಬೋದು. ಆ ಥರದ ವಿಷಯದಲ್ಲಿ ನಮಗೆ ಯಾವುದು ಬರುತ್ತೆ? ಎಕ್ಸಾಂಪಲ್ ಕ್ಯಾನ್ಸರ್ ಇನ್ ನೈಟ್ರೋಜನ್ ಬರುತ್ತೆ. ನೆನ್ಪಿಟ್ಕೊಳ್ಳಿ, ಸಾಲಿಡ್ ಇನ್ ಗ್ಯಾಸ್ ಕೊಟ್ಟರೆ ಅಥವಾ ಸಾಲಿಡ್ ಡಿಸಾಲ್ವ್ಡ್ ಇನ್ ಗ್ಯಾಸ್ ಕೊಟ್ಟರೆ, ಸೊ ಇಲ್ಲಿ ಆದಮೇಲೆ ಏನು ಬಂದಿರುತ್ತೆ ಅದೇ ನಮಗೆ ಇಲ್ಲಿ ಸಾಲ್ವೆಂಟ್ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟು ನೀವು ಆ ಸಾಲ್ವೆಂಟ್ ಯಾವ್ದು ಡಿಸೈಡ್ ಮಾಡುತ್ತೆ? ಟೈಪ್ ಆಫ್ ಸೊಲ್ಯೂಷನ್ನ. ಇಷ್ಟು ಬಂದುಬಿಟ್ಟು ಟೈಪ್ಸ್ ಆಫ್ ಸೊಲ್ಯೂಷನ್ಗೆ ಬೆಸ್ಟ್ ಎಕ್ಸಾಂಪಲ್ಸ್, ಕಾಮನ್ ಎಕ್ಸಾಂಪಲ್. ಇದು ತುಂಬಾ ಇಂಪಾರ್ಟೆಂಟ್. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್. ಇವತ್ತಿನ ಕ್ಲಾಸ್ನಲ್ಲಿ ನೀವು ಏನು ಕಲ್ತಿದ್ದೀರಾ? ಸೊಲ್ಯೂಷನ್ಸ್ ಅಂದರೆ ಏನು, ಸೊಲ್ಯೂಷನ್ಸ್ಗಳ ಡೆಫಿನಿಷನ್ ಗೊತ್ತು ನಿಮಗೆ. ಹಾಗೆ ಸಾಲ್ವೆಂಟ್ ಅಂದರೆ ಏನು, ಹಾಗೆ ಸಲ್ಯೂಟ್ ಅಂದರೆ ಏನು, ಹಾಗೆ ಬೈನರಿ ಸೊಲ್ಯೂಷನ್, ಎಕ್ಸಾಂಪಲ್, ನೆಕ್ಸ್ಟು ಟೈಪ್ಸ್ ಆಫ್ ಸೊಲ್ಯೂಷನ್ಸ್ ಆ್ಯಂಡ್ ಎಕ್ಸಾಂಪಲ್. ಇದಿಷ್ಟನ್ನು ನೀವು ಇವತ್ತಿನ ವಿಡಿಯೋದಲ್ಲಿ ಕಲ್ತಿದ್ದೀರಾ. ಒನ್ ಮೋರ್ ಟಿಪ್ ನೆನ್ಪಿಟ್ಕೊಳ್ಳಿ, ನಿಮ್ಮ ಸ್ಟಡಿ ಏನು ಮಾಡ್ತಾ ಇರ್ತೀರಾ ನೀವು, ಸ್ಟಡಿ ಜೊತೆಗೆ ನಿಮ್ಮದು ರಿವಿಷನ್ ನೋಡ್ ಸಹ ಸೈಮಲ್ಟೇನಿಯಸ್ ಆಗಿ ನೀವು ಮಾಡ್ಕೊಳ್ತಾ ಹೋಗಬೇಕು. ಓಕೆ, ಸ್ಟಡಿ ಮೊದಲು ಮಾಡ್ಕೊಂಡ್ಬಿಟ್ಟು ಇವತ್ತಿನ ಟಾಪಿಕ್ ನೀವು ಇಷ್ಟು ಮಾಡ್ಕೊಂಡ್ರಲ್ಲ, ಇವತ್ತೇ ನೀವು ರಿವಿಷನ್ ನೋಟ್ಸ್ ಮಾಡ್ಕೊಂಡ್ಬಿಡ್ಬೇಕು. ಓಕೆ, 1 ವೀಕ್ ಓದಿರೋದನ್ನ ಕೂತ್ಬಿಟ್ಟು ನೀವು ಆಮೇಲೆ ರಿವಿಷನ್ ನೋಟ್ಸ್ ಮಾಡೋದಲ್ಲ. ರಿವಿಷನ್ ಬೇಕಾದರೆ ನೀವು ಯಾವಾಗಾದರೂ ಮಾಡ್ಕೋಬೋದು, ಬಟ್ ರಿವಿಷನ್ ನೋಟ್ಸ್ ಇದೆಯಲ್ಲ ಅದು ಅವತ್ತೇನು ಓದ್ಕೊತೀರಾ ನೀವು ಅವತ್ತೇ ಅದನ್ನು ರಿವಿಷನ್ ನೋಟ್ಸ್ ಮಾಡ್ಕೊಂಬಿಡಿ. ಸೊ ಅಲಾಂಗ್ ವಿತ್ ಸ್ಟಡಿ ಯು ಸ್ಟಾರ್ಟ್ ಯುವರ್ ಪ್ರಿಪೇರಿಂಗ್ ರಿವಿಷನ್ ನೋಟ್ಸ್. ಇಲ್ಲಿ ಫಾರ್ಮುಲಾಸ್ ಏನೇ ಬರೆದ್ರೂ ನೀವು ಬರಿತಾ ಹೋಗಬೇಕು ವಿತ್ ಎಕ್ಸಾಂಪಲ್ಸ್.